ಸರ್ ಎಲ್ಲಿದ್ದೀರಾ? ಟ್ರಾನ್ಸ್ಫರ್ ಮಾಡ್ತೀರಾ? ಹಲೋ ಹೇಳಿ ಹೇಳಿ ಸರ್. ಹಾಂ ಸರಿ ಓಕೆ. ಇಲ್ಲಿದ್ರು ಅದು ನಾಟಕ. ಇಲ್ಲೇ ಇದ್ದಾರೆ ಅಲ್ಲಿ ಗ್ರೌಂಡ್ ಆ ಕಡೆ ಆ ಕಡೆ ಹೌದಾ? ಮತ್ತೆ ಚೆನ್ನಾಗಿದ್ದಾರೆ ಈಗ. ಅನಿರುದ್ಧ ಕೀಪರ್
ಬೌಲರ್ ನೋಡು ಫೀಲ್ಡ್ ಒಂದು ವರ್ಷ ಆದ ಫುಲ್ ಆಗ್ಬಿಡ್ತಾನೆ ಸರ್ ಅದು ಇವನು ಮಾಡ್ತಾ ಇರೋದು ಸಂಜಯ್ ಅಲ್ಲೇ ಬರ್ತಾನೆ. ಪ್ರಶಾಂತ್ ಮುಂದೆ ಹಾಕ್ಬೇಕು ಪ್ರಶಾಂತ್ ಅವ್ರು ಹೊಡಿಲಿ ಮುಂದೆ ಆಡ್ಲಿ ರೈಸ್ ಕಟ್ಸ್ರಿ ಶಾರ್ಟ್ ಹಾಕ್ಬೇಡಿ.
ಆಕ್ಚುಲಿ ವರುಣ್ ಅಂತ ಇದ್ದ ಅಲ್ಲಿ ಫೈನಲ್ಗೆ ಹೋಗೋನಲ್ಲ ಅವನು ಹಾಂ ಸರ್ ಒಂದರ ಒಂದು ಸರ್ ಬನ್ನಿ ಸರ್ ಏನು ಸರ್ ಇಲ್ಲ ಈಗ ಮಾತಾಡೋದು ಗುಡ್ ಮಾರ್ನಿಂಗ್ ಪ್ರಶಾಂತ್ ಬಾಬಾ ಬ್ಯಾಟಿಂಗ್ ಬ್ಯಾಟಿಂಗ್ ಯಾರು ಬೇರೆ ಅವ್ರ ಕೇಳಿದ್ರೆ ಯಾರಿಲ್ಲ ಇವನು ಅವನು ಹೋಗ್ತಾನೆ ಇವನು ಹೋಗ್ತಾನೆ ಆಮೇಲೆ ನಕುಲ್ ಕೇಳಿದ್ರೆ ಸರಿ ಆಗ್ತಲ್ಲ ವೈಭವ್ ಬೇಡ ಅವನು ಇಲ್ಲ ಆಮೇಲೆ 2 ಡೌನ್ ಒಪ್ಕೊಂಡ ಮಾರ್ನಿಂಗ್ ಪ್ರಶಾಂತ್ 2 ಡೌನ್ ಒಪ್ಕೊಂಡ ಮಾರ್ನಿಂಗ್ ಪ್ರಶಾಂತ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಪ್ರಶಾಂತ್ ನಡೀತಾ ಇದೆಯಲ್ಲ ಸರ್ ಅಯ್ಯೋ ಯಾರೋ ಅವನು ಬರೀ ಗೇಟ್ ಆಗಿ ಹ್ಞೂ ಬಟ್ ಇವ್ರ ಹತ್ರ ಗೇಮ್ 4-5 ಹುಡುಗರ ಹತ್ರ ಚೆನ್ನಾಗಿದೆ ಗೇಮ್ ಪವರ್ ಇಲ್ಲ ಪವರ್ ಬಂದರೆ 16 ಚೆನ್ನಾಗಿ ಆಡ್ತಾರೆ ನಕ್ಕೊಂಡು ಜಾಸ್ತಿ ಬ್ಯಾಟಿಂಗ್ ಆಡ್ತಿರಲಿಲ್ಲ ಅದಕ್ಕೆ ಬೌಲಿಂಗ್ ಬರಮ್ಮ ಬ್ಯಾಟಿಂಗ್ ಆಗಲಿ ನಾನು ಹೇಳಿದ್ದೆ ಬೌಲಿಂಗು ಚೆನ್ನಾಗಿ ಬೌಲಿಂಗ್ ಚೆನ್ನಾಗಿ ಮಾಡ್ದ ಬಟ್ ಅಷ್ಟು ಜನ ಕೋಟ ಕೊಡಬೇಕು ಏನು ಸರ್ ನೀವು ಸಮಸ್ಯೆ ನಾನು ಹೆಂಗೆ ಆಗ್ತದೆ ಅಂದರೆ ಮಗ ಏನು ಹುಚ್ಚಿನ ಥರ ಆಗ್ತದೆ ತಿನ್ನೋದು ಏನು ಹುಚ್ಚಿನ ಥರ ಆಗ್ತದೆ ಸರ್ ಅವ್ರ ಕಸನ್ ಯಾರೋ ಕೇಳಿದ್ರೆ ಕಿಸ್ ಜಾನೋ ಏನೋ ಐತೆ ಕಿಸ್ಸಿಂಗ್ ಜಾನೋ ಏನೋ ಐತೆ ಎಷ್ಟು ಜನ ಯಾರೋ ಗೊತ್ತಿಲ್ಲ ಅವರು ಯಾರೋ ಗೊತ್ತಿಲ್ಲ ನಾನು ನೆಟ್ಸಲ್ಲಿ ನೋಡಿದೆ ಸರ್ ಸಾಕಷ್ಟು ಏನು ದೊಡ್ಡದೊಳಗಡೆ ಹೆಂಗೆ ಆಡ್ತಾ ಇರೋದು ಬಾಲ್ ಹಿಂಗೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೀನಿ ಬಾ ಇವು ಸರಿ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿದೆ ನಾಲ್ಕು ಹೊಡೆಯೋಕೆ ಕ್ಯಾಚ್ ಕೊಡ್ತಾನೆ ಏನೋ ಬಟ್ ಅವನು ಇಲ್ಲ ಅವನು ರಿಪ್ಲೇಸ್ಮೆಂಟ್ ಮಾಡಬೇಕು ಹೌದು ಹೋಗ್ತಾ ಇರ್ಬೇಕು ಸೈಡಲ್ಲಿ ಅವನು ನೀರು ಕ್ರೀಸ್ ವೀರು ಹ್ಞೂ ಹಾಂ ವಂಚರ್ ಆಡಿದಂತೆ ಏನಿಲ್ಲ ಕ್ಲಾಸ್ ಬರ್ತದೆ ಎಲ್ಲ ಪ್ರಾಬ್ಲಮ್ ಈ ಮಟ್ಟಿಗೆ ಅವ್ನಿಗೆ ಅರ್ಥ ಆಗಿಲ್ಲ ಅವ್ನು ಹೆಂಗೋ 14 ಆಯ್ತಂತೆ ಈಗ ನೆಕ್ಸ್ಟ್ ಈಗ 16 ಆಡಲಿ ಸರ್ ಮ್ಯಾಚ್ ಫೀಸು ಸರ್ ಹಾಂ ಮ್ಯಾಚ್ ಫೀಸು ಯಾರ್ದು ಸರ್ ಬ್ಯಾನ್ ಸರ್ ಒಬ್ಬ ಕೀಪಿಂಗ್ ಮಾಡೋದು ನೀವು ನಾನು ಕೊಡಬೇಕಾ ನೀವು ಕೊಡ್ಬೇಕಾ ನೋಡಿದ್ರೆ ಹೆಂಗೆ ಐಡಿಯಾ ಮಾಡ್ಕೊಂಬಂದ್ರು ಇಲ್ಲ ನಾನು ಅಲ್ಲಿಂದ ಬರ್ತಾ ಇದ್ದೆ ಊಟ ಮಾಡ್ಕೊಂಡು ಇಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ದೆ ಹುಡುಗರು ಅಲ್ಲಿಂದ ಕೀಪರ್ ಕೂತ್ಕೊಂಡಿದ್ದಾನೆ ಅಂದರು ಯಾರು ನೋಡಿದ್ರೆ ಇವನು ಏನಪ್ಪ ಮಾಡ್ತೀಯ ಅಂಕಲ್ ಮಾಡ್ತೀನಿ ಅಮ್ಮ ಹೆಂಗೆ ಮಾಡ್ತೀವಿ ಚೆನ್ನಾಗಿ ಮಾಡ್ದೆ ಪಾಪ ಮಾಡಂಗ ನನಗೆ ಒಂದು ಲೆಗ್ ಸ್ಪಿನ್ನರ್ ಯೂಸ್ ಆಗಿಬಿಟ್ಟ ಅದಕ್ಕೆ ಅವ್ನಿಗೆ ಹೇಳಿದೆ ಕೀಪರ್ಗೆ ಸಾರಿ ಇವನಿಗೆ ಕ್ಯಾಪ್ಟನ್ಗೆ ಕೀಪರ್ ನಂಬರ್ ನಾಳೆ ಒಂದು ಟ್ರೋಫಿ ಅಕ್ಷನ್ ಇನ್ನೂ ಕನ್ಫರ್ಮ್ ಇಲ್ಲ ನಾನು ಯಾರು ಅಕ್ಷನ್ ಅವ್ರು ಯಾವುದೋ ಮ್ಯಾಚ್ ಕೊಟ್ಬಿಟ್ಟವ್ರಂತೆ ಆಲ್ರೆಡಿ ಅವ್ರು ಹೇಳಿದ್ರು ನಾನು
ನಾನು ಹೇಳ್ದೆ ರೀ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀನಿ. ಅಲ್ಲಿ ಪರ್ಮಿಷನ್ ಕೇಳೋರು. ಚೆನ್ನಾಗಿ ಮಾಡ್ತಾನೆ ಸರ್ ಕೀಪಿಂಗು. ನಾನು ಅವ್ರು ಫೋನ್ ಮಾಡ್ತಾ ಇದ್ದೀನಿ ಸರ್ ನಾಳೆ ಮ್ಯಾಚ್ಗೆ. ಅವರು ಕನ್ಫರ್ಮೇಷನ್ ಕೊಟ್ಟಿಲ್ಲ. ನಮ್ಮ ಗುಲಾಮ್ ಸರ್ ಕನ್ಫರ್ಮ್ ಕೊಟ್ಟಿಲ್ಲ. ಇವರು ಪ್ರವೀಣ್ ಅವ್ರ ತಂದೆ ಅವರು ಕನ್ಫರ್ಮ್ ಕೊಟ್ಟಿಲ್ಲ. ಮನೀಶ್ ಪ್ರವೀಣ್ ಇಬ್ರು ಫೋನ್ ಅವರೇ ಪ್ರೆಸಿಡೆನ್ಸಿ ಇಬ್ರು ಫೋನ್ ಹೇಳ್ತಾ ಇದ್ದಾರೆ. ಹಲೋ ಸರ್, ಕನ್ಫರ್ಮೇಷನ್ ಕೊಟ್ಟಿಲ್ಲ. ನೀವು ಮೆಸೇಜ್ ಕಳಿಸಿ. ನಾನು 3 ಅವರ್ 4 ಅವರ್ ಆಯಿತು. ಗುಲಾಮ್ ಸರ್ ಫೋನ್ ಮಾಡ್ತೀನಿ, ಅವ್ರ ನಂಬರೇ ಹೋಗ್ತಾ ಇಲ್ಲ. ನಾಳೆ ಹೌದು, ನಾಳೆ ಮಧ್ಯಾಹ್ನ ಮ್ಯಾಚ್ಗೆ ನಿಮ್ಮ ಕನ್ಫರ್ಮೇಷನ್ ಬಂದಿಲ್ಲ ಅಲ್ಲ ಅಂತ ನಾನು ಹೌದು ಇಲ್ಲ, ಅವ್ರದ್ದು ಕನೆಕ್ಟೇ ಆಗ್ತಾ ಇಲ್ಲ. ಸುಮಾರು ಅಂದರೆ 11 ಗಂಟೆಯಿಂದ ಮಾಡ್ತಾ ಇದ್ದೀನಿ. ಹಾಂ ಓಕೆ ನೀವು ಸ್ವಲ್ಪ ಕನ್ಫರ್ಮ್ ಮಾಡಿಬಿಟ್ರೆ ಇಲ್ಲಿ ಯಾಕೋ ಕನ್ಫರ್ಮ್ ಹೇಳಬೇಕಲ್ಲ, ಅದಕ್ಕೆ ಇದೇ ಫೋನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಟಚ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಕನ್ಫರ್ಮ್ ಮಾಡಿಬಿಟ್ಟು ನನಗೆ 12:30 ನೀವು 1 ಗಂಟೆ ಸ್ಟಾರ್ಟ್ ಆಗುತ್ತೆ. ಇಲ್ಲ 2 ಮ್ಯಾಚ್ ಹೋಗ್ಬಿಟ್ಟವ್ರೆ. ನಿಮಗೆ ಸ್ಟ್ರಾಂಗ್ ಸಿಗೋದು ನಾನು ಹೇಳ್ದೆ ಅಲ್ಲ. ಈಗ ಆಡ್ತಾ ಇದ್ದಾರಲ್ಲ ನೋಡಿ, 200 ರನ್ ಹೊಡೆದವ್ರೆ ಅವರು. ಟ್ರಾನ್ಸ್ ಅವರು 200 ಹೊಡೆದವ್ರೆ. ಅವರೇ ನಿಮಗೆ ಸ್ಟ್ರಾಂಗ್. ನಾನು ಹೇಳ್ದೆ ನೀವು ಅವರೇ ಸರ್ ಫೈನಲ್ ಬರೋದು ಅಂತ. ಯಾರು ಸರ್ ಇಲ್ಲ, ಅವ್ರ ಶೆಡ್ಯೂಲ್ ನೆಕ್ಸ್ಟ್ ವೀಕ್ ಇರೋದು. ಯಾವುದು ಒಂದು ನೀವು ಅವ್ರ ಮೇಲೆ ಆಡೇ ಆಡ್ತೀರಲ್ಲ. ನೀವು ನಾವು ಹೇಳೋ ಸ್ಟ್ರಾಟಜಿ ಮಾಡಿಸಿ ನಾವು ಇದು ಮಾಡಿದ್ರೆ ನಿಮ್ಗೆ ಅಲ್ಲ ನಾವು ಹೇಳೋ ಸ್ಟ್ರಾಟಜಿ ಮಾಡಿದ್ರೆ ನಡೀತವೆ. ಇಲ್ಲಿ ನಮ್ಮ ಕುಮಾರ್ ಸ್ಟ್ರಾಟಜಿ ಮಾಡಿದ್ರೆ ನೀವು ಕಮಾನ್ ಥ್ಯಾಂಕ್ ಯು ಮನೆ ಕಡೆ ಹೋಗೋಣ. ನಡೀರಿ ಒಂದು ರೌಂಡ್ ಹಾಕೊಂಡು ಬರೋಣ. ಸರಿ ಅಲ್ಲ ಜ್ಯೂಸ್ ತಗೊಂಡು ಅಲ್ಲೇ ಬಿಟ್ಟು ಬಂದಿದ್ದೀರಲ್ಲ. ಮೆಸೇಜ್ ಹಾಕಿದ್ದೀನಿ, ಸಾರ್ಗೂ ಹಾಕಿದ್ದೀನಿ. ಬಟ್ ಅವರು ಕನ್ಫರ್ಮ್ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ. ಅದಕ್ಕೆ ಕಾಲೇ ಮಾಡಿ. ಸರಿ ಸರ್, ನಾನು ಸ್ವಲ್ಪ ಕನ್ಫರ್ಮ್ ಮಾಡಿಬಿಡಿ ಬೇಗ. ಈಗ ಇದನ್ನೆಲ್ಲ ಬಿಡ್ತಾ ಇದ್ದಾರೆ ಇಲ್ಲಿ. ಏನು ಮಾತಾಡ್ತಾರೆ ಹುಡುಗರು ಇವರಲ್ಲ ತುಂಬ ಇರಿಟೇಟ್ ಮಾಡ್ತಾರಪ್ಪ. ಇಲ್ಲ ಇರ್ಬೇಕು ಸರ್, ಇರಬೇಕು. ನಾನು ಆವಾಗಲೇ ಹೇಳ್ದಲ್ಲ, ನೀವೆಲ್ಲ ಸ್ಲಜ್ಜಿಂಗ್ ಮಾಡೋದೇ ಕಲಿತೀರಲ್ಲ ಇಲ್ಲ ಅಂತ. ನಮ್ಮವ್ರು ಕೇಳ್ದಾರ ಏನೇನು ಮಾತಾಡ್ತಾರೆ ಕೇಳಿಸ್ತಾ ಇದೆ. ಅವನು ಬ್ಯಾಟ್ಸ್ಮನ್ ಇದಾಗ್ಬಿಡ್ಬೇಕು, ಪರೇಶಾನ್ ಆಗ್ಬಿಡ್ಬೇಕು ಅವನು. ಅವನೆಲ್ಲ ಹೊಡೆಯೋಕ್ಕೆ ಆಗ್ತಾ ಇಲ್ಲ, ಭಯ ಬಂದ್ಬಿಟ್ಟಿದೆ ಸರ್. ಇದು ಕಮ್ಮಿ, ಇದು ಇನ್ನೂ ಮಾತಾಡ್ತಾರೆ. ಇಲ್ಲಿದ್ರೆ ನೀವು ಇನ್ನೂ ಮಾತಾಡ್ತಾರೆ. ಇವೆಲ್ಲ ಅವಾಯ್ಡ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ. ಇಲ್ಲ ಸರ್, ನೋಡು ಈಗ ಇಷ್ಟು ಭಯ ಬಿದ್ದ ನೋಡಿದ ಅವನು ಆಡ್ತಾ ಇಲ್ಲ. ವಿಕೆಟ್ ಬಿಟ್ಟು ನೋಡಿ, ವಿಕೆಟ್ ನಾವು ತೆಗಿತೀನಿ ಅಂತಾರೆ. ಅದೆಲ್ಲ ಕಾಮನ್ ಸರ್, ಏನಾಗುತ್ತೆ ಅದು. ಇಂಟರ್ನ್ಯಾಷನಲ್ ಬೇಡ ಸರ್. ಇವು ಹೆಂಗ್ ಗೊತ್ತಾ, ಇವರು ಅಂಡರ್ 14 ಮಾತಾಡಿದ್ರೆ. ಬನ್ನಿ ಸರ್, ಕೇಳಿ ಸರ್. ಇದು ಎಲ್ಲಿ ಅವರು ಸರ್? ರಾಘವೇಂದ್ರ ಸರ್, ಬನ್ನಿ ಇಲ್ಲಿ. ನಿಮಗೂ ಕೇಳಿಸ್ ಒಂದೇ ಸತಿ ಭಾಳ ಮಾತಾಡ್ತಾರೆ. ಆಮೇಲೆ ಇಷ್ಟು ಮಾತಾಡ್ತಾರ ಸರ್. ಇವ್ ಸೋತೋದ್ಮೇಲೆ ಗೆದ್ದಂಗೆ ಮಾತಾಡ್ತಾರೆ ಗೊತ್ತಾ. ದೊಡ್ಡವರು ಫ್ರೆಂಡ್ ಆಗ್ಬಿಟ್ರೆ, ಈಗ ಒಂದು ಓಪನ್ ಏಜ್ ಕ್ಯಾಟಗರಿ ಬರ್ತಾರೆ. ಇಬ್ರು ಫ್ರೆಂಡ್ಸ್ ಆಪೋಸಿಟ್ ಟೀಮಲ್ಲಿ ಆಡ್ಬಿಟ್ಟು ಕೀಪರು ಅವ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ಇದ್ರೆ ಏನಾಗುತ್ತೆ ತೋರಿಸ್ತೀನಿ. ಹಂಗೆ ಸರ್ ಈಗಲೇ ಆಗ್ತಾ ಇದೆ. ಅಂತೀರಾ ನೀವು ಇವಾಗ ಆ್ಯಕ್ಚುಲಿ ಜ್ಞಾನ ಇದನ್ನು ಅವ್ರಿಗೆ ವೈಭವ್ ಅಂತ ಬರ್ನೌಟ್ ಆದ ಗೊತ್ತಾ. ಅವನಿಬ್ರು ಕುಚುಕು ಫ್ರೆಂಡ್ಸ್ ಇಬ್ರು ಸ್ಕೂಲ್ ಮೇಟ್ ಇಲ್ಲ. ಅವ್ನು ಔಟ್ ಆದಾಗ ಇವನು ಸೂಪರ್ ನಿಗ್ರಹಿದ್ದಕ್ಕೆ ಫುಲ್ ಗುರಾಯಿಸ್ಕೊಂಡು ಕಾಕೋ ಅಂತಂದ. ಏನಂತೀರ ಈಗ? ಆಮೇಲೆ ಬಂದು ಇಬ್ರು ಆರಾಮಾಗಿ ಮಾತಾಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಕಚ್ಚಾಡ್ಕೊಂಡಿದ್ದೀವಿ. ಅಂದರೆ ಅದು ಕಾಮನ್. ಅದು ಓಕೆ ಅಲ್ಲ, ನಾನು ಹೇಳಿದ್ರು ಏನು ಗೊತ್ತಾ, ನೀವು ಚೆನ್ನಾಗಿ ಆಡುವಾಗ ಅದು ಮೈಂಡ್ ಎಲ್ಲ ಹೋಗ್ಬಿಡುತ್ತೆ. ಹೋಗಿ ಆಗಲಿ ಅಂತ ಸರ್ ಹೇಳಿ ಸರ್. ಬೇರೆ ಇಲ್ಲ ಗೊತ್ತಿಲ್ಲ ನನಗೆ. ನನ್ನ ಹತ್ರ 2 ನಂಬರ್ ಇದೆ, ಬಟ್ ಒಂದೇ ನಂಬರ್ ಈಗ ಕನ್ಫರ್ಮ್ ಆಯ್ತಾ? ಸರಿ, ನಾನು ಮಾತಾಡ್ತೀನಿ. 9845 ನಂಬರಾ? ಸರಿ ನನ್ನ ಹತ್ರ ಇದೆ. ನಾನು ಯಾವ ಟ್ರೈ ಮಾಡ್ತೀನಿ. ಬರೋಣ.
ಎರಡು ಎರಡಿತ್ತು ಏನ್ ಮುಖ ಎರಡಿತ್ತು ನೋಡ್ತಾ ಇದ್ದೀರಾ? ಇಲ್ಲ 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 गर्लफ्रेंड बताया 30 सेकंड ಕೆಲಸ ಮಾಡೋದು ಅಷ್ಟೇ. ಅಲ್ಲೇ 10 ಸೆಕೆಂಡ್ ಆಯ್ತಲ್ಲ, ಯಾರ್ದು 10 ಸೆಕೆಂಡ್? ನಕುಲ್ ನಕುಲ್ ಗೋಲ್ಡ್ ನಕುಲ ನಕುಲ್ ಅಲ್ಲ, ನಕುಲ್ ಸರ್ ಅಕ್ಷನ್ ಈ ಕಡೆ ಇದ್ದಾನೆ. ಹೌದಾ? ನಕುಲ್ ಅಷ್ಟೇ ಬಿಡಿ ಸರ್. ಅವಾಗ್ಲೇನು ಸತೀಶ್ ಔಟ್ ಆಗಿದ್ರು ಮಾಡಿ ಹೊಡೆದು ಹಾಕಿದ್ದೀನಿ. ಏನಾಗುತ್ತೆ, ಒಂದೇ ಟೀಮಲ್ಲಿ ಆಡಿ ಆಡಿ ಸಡನ್ ಆಗಿ ಅಪೋನೆಂಟ್ ಅಲ್ಲಿ ಆಡ್ತಾರ, ಕೀಪರ್ ಫ್ರೆಂಡ್ ಇದ್ರೆ ಅವ್ನು ಇದೇ ಕತೆ ಹೇಳೋದು. ನಮ್ಮಂತವ್ರು ಇದ್ದವ್ರಿಗೆ ನಾವೇನು ಹಾಂ ಸರ್, ವಾರಕ್ಕೆ ಎರಡೆರಡು ಒಂದೊಂದು ತಗೊಂಡು ಸಾಹೇಬ್ರು. ಯಾರು ಅವನೇ ವೈಭವ. ಯಾರು ತಗೊಳೋದು. ಆಮೇಲೆ ನಮ್ಮ ಅನಿಲ್ ಸರ್ ಹತ್ರ, ಅನಿಲ್ ಹತ್ರ ಸಾಹೇಬ್ ಸರ್ ಇದ್ರು ತಗೊಂತಾರೆ. ಬಾಲ್ ಕೊಡಿ ಅಲ್ಲಿ ಆಡ್ತಾ ಇದ್ದಾರೆ. ಆಮೇಲೆ ಆಡಿ ನೀವು 6 ಗಂಟೆ ಮೇಲೆ ಕೊಡಿ ಕೊಡಿ ಅಲ್ಲಿ. people I know very well. ERM I don't know, but the first time but anyway, both of them are ready to finale. Okay. Work out with them. ಆಮೇಲೆ ಆಡ ಬಂದ್ರೆ ಎಲ್ಲ ಇದೆಲ್ಲ ಆಡ ಬನ್ನಿ. Second one is this. ಆಮೇಲೆ ಆಡೋಣ ಬನ್ರಿ ನಾವು 6 ಗಂಟೆ ಮೇಲೆ ಎಲ್ಲ. And anyway, you know the. 6 ಗಂಟೆ ಆಗ್ಲಿ ಬನ್ನಿ ನಾವು ಆಡೋಣ ಎಲ್ಲ. ನಾನು ಅದನ್ನೇ ಕೇಳಿದೆ, 6 ಗಂಟೆ ಮೇಲೆ ಆಡೋಣ ಅಂದ್ರು. Come out with a good package and let me know. Next week we can discuss about it. Okay. ಎರಡು ವಿಕೆಟ್ ಹೋಯ್ತಾ? ನಕುಲ್ ಹೋಯ್ತಾ? ನೋಡಿಲ್ಲ ಅಲ್ಲ ವಿಡಿಯೋ ನೀವು? ಎರಡು ವಿಕೆಟ್ ಇರೋದು, 2 ವಿಕೆಟ್ ಕೆಡವಿ ಹಾಕ್ಬಿಟ್ಟ. ಯಾರು ಬೌಲಿಂಗ್ ಸಖತ್ ಮಾಡ್ಬೋದು. 2 ವಿಕೆಟ್ ಉಳಿಸಿ ಹಾಕ್ಬಿಟ್ಟು ಅಲ್ಲ, ನೆಕ್ಸ್ಟ್ ವಿಕೆಟ್ ನಿಂತ್ಕೊಂಡು ಹಾಸ್ಟೆಲ್ ಸೇರ್ಕೊಂಡು ಕೂತ್ಕೊಂಡ ವಿಕೆಟ್ ಬಿಟ್ಟು ಅವ್ನು ಗರ್ಲ್ಫ್ರೆಂಡ್ ಹೇಳಿರೋದಂದ್ರೆ 30 ಸೆಕೆಂಡ್ ಸರ್ ಇಲ್ಲಿ ಬನ್ನಿ, ಈಗ ಈ ಸ್ಕ್ರೀನಿಂದ ಆಚೆ ಅವ್ರದ್ದು, ಅದು ನಮ್ಮ ಜಾಗ ಇಲ್ಲ ಈಗ ಅವ್ರು ಆಡೋವರೆಗೂ. ಆಮೇಲೆ ಅವ್ರು ಬಾಲ್ ಎತ್ಕೊಂಡು ಹೊಡೆದ್ಬಿಡ್ತಾರೆ ನಮ್ಗೆ. ಆಮೇಲೆ ಯಾರು ಒಳ್ಳೆ ಇದು ಕವರ್ ಆತನು ಬೌಲರು. ಅಲ್ಲಲ್ಲ ಬಿಡಿಸಿದ್ದಾರೆ ಬ್ಯಾಟಿಂಗ್ ಡೇ ವಾರಕ್ಕೆ 2 ದಿನ. ಒಂದು 60 ಕಿಲೋಮೀಟ್ರ್ ಫಸ್ಟ್ ಹೊಡಿತೀವಲ್ಲ ಬಾಲ್, ಹಂಗಾಗಿ 140 ಹೊಡಿತಾರೆ ಅವ್ರು ಹೊಡಿತಾರೆ. ಅಲ್ಲಿ ಅವರು, 120 ಹೊಡಿತಾರೆ, 80 ಹೋಗುತ್ತೆ, 80 ಹೋಗುತ್ತೆ, 80 ಹೊಡಿಯುತ್ತೆ, 60 80 ಹೊಡಿಯುತ್ತೆ. ಅವ್ರು ಬಿಡ ಮ್ಯಾಚ್ ಅಲ್ಲೇ ಇನ್ನೊಬ್ರು ದೊಡ್ಡವ್ರು ಬರ್ತಾರೆ ನಾಳೆ ಬೆಳಗ್ಗೆ ನೋಡಿ, ಅವ್ರು 140 ಹೊಡಿತಾರೆ ಈ ಕಡೆ, ಅವ್ನು ರಿಟರ್ನ್ ಹೊಡಿಯೋನು 140 ಆ ಕಡೆ ಹೊಡಿತಾನೆ. ಅದ್ ಬಿಡ್ರಿ ಬ್ಯಾಟಿಂಗ್ ಅವ್ನು ಈ ಕಡೆ 140 ಸ್ಪೀಡ್ ಹಾಕಿದ್ರೆ ಅದು ಬಿಡ್ರಿ, ಇದು ಕೇಳ್ರಿ. ಸ್ಪಿನ್ ಬಾಲ್ಗಳು, ಸ್ಪಿನ್ ಬಾಲ್ ಎಷ್ಟೊತ್ತವೆ?
ಓಪನ್ ಕ್ಯಾಟಗರಿ ಎರಡು ಸ್ಪಿನ್ ಬಾಲ್ಗಳು ಅವಷ್ಟು ಹೊತ್ತು ನೋಡಿ ದಾಟೋಗಿತ್ತ ಸರ್ ಆ ಪಿಚ್ಚಿಂದ ಹೊಡೆದಿರೋದು ಅಲ್ಲಿಂದ ಮರ ಬರುತ್ತಾ ಮರ ಹಿಂದೆ ಹೊಡೆದವು. ನೀವು ಸ್ವಲ್ಪ ಹೈಟ್ ಮಾಡ್ಬೇಕು ಸರ್ ಇದು ಸಿಕ್ಸರ್ ಇರುತ್ತೆ ಆಮೇಲೆ ಅದು ಒಂದಿಲ್ಲ 12 ಸಿಕ್ಸಸ್ ಹೊಡೆದಿರೋದು ಅವನು. 12 ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ಅಕ್ಕಪಕ್ಕನೇ ಎಲ್ಲ ಒಂದು ಇದ್ರೊಳಗಡೆ ಹೊಡೆದ. ಇದೊಳಗಡೆ ಹೋಗಿ ತಗೊಂಡು ಬಂದ್ರು. ಈ ಕಾರ್ಪೊರೇಟ್ ಅವ್ರು ಈ ಥರ ನೋಡ್ಕೊಂಡಿರಲ್ಲ, ಅವರೇ ಹೋಗ್ಬಿಡ್ತಾರೆ ಒಳಗಡೆ. ಅಲ್ಲಿ ಒಂದು ಹಾವು ಇತ್ತು, ಹೋಗ್ಬಿಟ್ಟು ಅವ್ರು ಹಾವು ಹಿಡ್ಕೊಂಡು ಬರೋಕ್ಕೆ ಇಲ್ಲ, ಹೋಗ್ಬಿಟ್ಟು ಜೋಶಿಂದ ಹೋಗಿ ಹಂಗೆ ಬಂದ್ಬಿಟ್ರು. ನೀವು ಆಡ್ತೀರಾ? ನಮ್ಮವರೇ ಹುಡುಗರು ಬರ್ಬೋದು ಬಿಟ್ಟು ಅದು ಅವನು ಹೇಳ್ತಾನೆ, ಆಮೇಲೆ ಮಾತಾಡ್ತಾನೆ. ಯಾರು ಹುಡುಗರು ಅಂದರೆ ಇದ್ದವರ ದೊಡ್ಡವರ ಇಲ್ಲ, ಸ್ವಲ್ಪ ನಮ್ಮವರು ಎಲ್ಲ ಈ ಥರ ಹುಡುಗರು, ನಮ್ಮ ಈ ಹುಡುಗರೇ, ನಮ್ಮ ಊರಿಗಿರೋ ಹುಡುಗರೇ. ಹುಡುಗರೇ ಸ್ವಲ್ಪ ಜನ ಆಡ್ತಾರೆ ಹುಡುಗರೇ ಅಲ್ಲ ರೀ, ಇದು ಲೆದರ್ ಬಾಲ್ ರೀ, ಇದು ಟೆನ್ನಿಸ್ ಅಲ್ಲ. ಟ್ರಯಲ್ಗೆ ನಾನು ಸುಮ್ಮನೆ ಲೆದರ್ ಬಾಲ್ ಟ್ರಯಲ್ ಇಲ್ಲ, ಕರೆಕ್ಟಾಗಿ ಅಲ್ಲ ಸ್ಪಾಟ್ ಔಟ್ ಜನ. ನೀವು ಟೆನ್ನಿಸ್ ಆಡ್ತಾರ ಅವ್ರು ಹುಡುಗರು. ವಿಕೆಟ್ ಡೈರೆಕ್ಟ್ ನನಗೆ ಬಾಲ್ ನೋಡಿಲ್ಲ ನೀವು ಅಂತ. ಇಲ್ಲಾಂದ್ರೆ ಬಾಲ್ Runs, boys, 3 runs. 3. ಅಲ್ಲ, ಇದು ಟೆನ್ನಿಸ್ ಅಲ್ಲ, ಇದು ಅವ್ರಿಗೆ ಹೇಳ್ಬಿಡಿ, ಲೆದರ್ ಇದು. ಲೆದರ್ ಅಂದ್ರೆ ಪ್ರಾಕ್ಟೀಸ್ ಇರಬೇಕು, ಹಂಗೆ ಆಡಕ್ಕಾಗಲ್ಲ. ಹಂಗೆ ಆಡಿದ್ರೆ ಹೋಯ್ತು ಅಂತ. ಇವರಿಲ್ಲ, ನಮ್ಮ ಹುಡುಗರು ಯಾರಿದ್ರು ಪ್ರಾಕ್ಟೀಸ್ ಮಾಡಬೇಕು. ಅದು ಇವರೆಲ್ಲ 5-6 ವರ್ಷ ಪ್ರಾಕ್ಟೀಸ್ ಮಾಡಿರೋ ಹುಡುಗರು ಇವರು. ಹಂಗೆ ಆಡಿದ್ರೆ ಆಗಲ್ಲ. ಅದು ಟೈಮಿಂಗ್ ಹೌದಾ? ಎಲ್ಲ ಮಿಕ್ಸಿಂಗ್ ತಂದೆ. ಈ ಅಕಾಡೆಮಿಲಿ ನಮ್ಮ ಜ್ಞಾನ ಕಲಿಸಿದ್ದಾರೆ. ನಾಲ್ಕು ಗೆಲ್ತೇನೆ ಮಾಡಬೇಕು. 4 ಓಡ್ರು ಬರಲ್ಲ, ಬಾಲ್ ಓಡ್ರು. ಯಾರು ಎಲ್ಲಿ ಬರಲ್ಲ ಅವ್ನು ನೋಡಿತು. ವಿಕೆಟ್ ಕೀಪರು ಸರಿ ಇಲ್ಲ ಅವನು. ಅವ್ರು ವಿಕೆಟ್ ಕೀಪರ್ ಯಾಕೆ ಬಿಟ್ಟ, ಅವ್ನು ಬಾಲ್ ಬಿಡಲೇ ಬೇಡ ಆಯ್ತು. ಈಗ ರನ್ಗಳು ಹೋಗು. ವಿಕೆಟ್ ಕೀಪರು ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ ಬಿಡಿ. ಲೆಗ್ ಬಾಲ್ ಮಾಡಕ್ಕನು, ಎಲ್ ಬಿ ಮಾಡಕ್ಕನು ಹೋಗಿದ್ರೆ ಯಾರು ಸರಿ ಇಲ್ಲ. ಇಲ್ಲ ವಿಕೆಟ್ ಇಲ್ಲೇ ಐತೆ, ಹೊಡ್ಕೊಳಪ್ಪ. ಬೇಗ ಹೊಡಿರೋ. 6 ಬಾಲ್, 1 ಓವರ್ 6 ಬಾಲ್. ಕಮೆಂಟ್ ಹೇಳಿರಲ್ಲ, ಈಗ ಬೈತಾ ಇದ್ದೀರಲ್ಲ ಈಗಲೇ ನೀವೇ. 6 ಬಾಲ್ ಇಲ್ಲ. ನಿಮ್ಮ ತೋಟ ಎಲ್ಲಿದೆ? ತೋಟ ಎಲ್ಲಿ ನಿಮ್ಮದು? ನಿಮ್ದೆಲ್ಲಿದೆ ತೋಟ? ಗೊತ್ತ ಎಂಟು ಇಟ್ಲಿಬೇಕು ತಿಳಿದಿಲ್ಲ. ಇವ್ರಿಗೆ ಸುಮಾರು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೆಳಗಡೆ ಸ್ವಲ್ಪ ಡೌನ್ ಎಲ್ಲ ತಿಳ್ಕೊಂಡೇ ಬಂದಿದ್ದೀರ.
ಹೌದಾ ಅದೇ ಅವ್ರು ಅಲ್ಲಿ ಫಾದರ್ ಅಲ್ಲಿ ಇದ್ರಲ್ಲ. ಫುಟ್ಬಾಲ್ ಪ್ಲೇಯರ್ ಅಂತೆ, ಇವನು ನೋಡ್ರೆ ಅಷ್ಟು ಆಲ್ಸಿ ಇದ್ದಾನಂತೆ, ಅವರೇ ಹೇಳ್ತಾರೆ. ನಾನು ನೇಪಾಲ್ ಫಸ್ಟ್ ಡಿವಿಷನ್ ಎಲ್ಲ ಫುಟ್ಬಾಲ್ ಆಡಿಬಿಟ್ಟು ಇಲ್ಲದಲ್ಲೇ ಆಡಿದ್ದೀನಿ, ಓಡೋದಿಲ್ಲ ಅಂತ. ವೈಡ್ ಯಾವುದಾಯ್ತು ಇದೆಲ್ಲ ಇಲ್ಲ ಈಗ, ಅದೆಲ್ಲ ಇರಲಿಲ್ಲ. ಪಿಚ್ಚಲ್ಲೇ ಸೆನ್ಸರ್ ಇರುತ್ತೆ, ಅದೆಲ್ಲ ಮಾಡ್ತಾರೆ. ಈಗ ಹಳೆ ಕಸ ಎಲ್ಲ ಹೋಯ್ತು, ಅಲ್ಲೇ ಪಿಚ್ಚಲ್ಲಿ ಸೆನ್ಸರ್ ಇಕ್ಕಿರ್ತೀವಿ, ಅದೇ ಎಲ್ಲ ಬಾಲ್ ಎಲ್ಲಿ ಹೋಯ್ತು ಎಲ್ಲ ಅದೆಲ್ಲ ಅದು ಅದೇ ಸೆನ್ಸರ್ ಕ್ಯಾಮ್ರಾ ಥರ ರೊಟೇಟ್ ಆಗುತ್ತೆ, ಕಾಣಿಸಲ್ಲ, ಪಿಚ್ಚಲ್ಲೇ ಇರುತ್ತೆ ಎಲ್ಲ, ಅದೇ ಪಿಚ್ಚಲ್ಲ ಮೊಬೈಲ್ ಇಟ್ಕೊಂಡಿದ್ದಾರೆ ಅವ್ರು ಕರೆಕ್ಟ್ ಮಾಡ್ಬಿಡ್ತಾರೆ. ಹಾಂ ಸರ್, ಸಿಟಿ ಹುಡುಗರು ಅಪೋನೆಂಟ್ ಇಸ್ ಗುಡ್ ಚೆನ್ನಾಗಿ ಸಿಗ್ತಾರೆ. ಲಾಸ್ಟ್ ಟೈಮ್ ದೇ ಓನ್ ಅಂಡರ್ 16 ಆಲ್ಸೋ ವಿತ್ ಹೊಡಿತಾರೆ. ಬಟ್ ದೀಸ್ ಡೇಸ್ ಡೋಂಟ್ ಅಪ್ಲೈ. ಸಿಗ್ತಾರಲ್ಲ ಇವನು 10 ಅವನು 10. Nobody is ready except Rijesh. No one is ready, and when I asked them about bowling, all are ready. So I have used almost 10 bowlers today. So even then, some guys they called and they said the other team from where I got that 6 players. He said, "Sir, I will be ready." I have some list, sir. I'll send you the list. You can send to our website. I think Kayur are not there. Yes, sir. Okay. Yes, okay, sir. Okay, chalo, sir. Thank you.
ಓಪನರ್ ಬಂದು ಇವನೇನು ಇವಾಗ ಸುಜೇಶ್ ಆಗ್ತಿದ್ರಲ್ಲ ಇವನು ಓಪನರ್. ನಮ್ಮದು ಸೆಟಪ್ ಅದೇ ಮೊದಲು ಅದು ಮುಂಚೆ ಇರುತ್ತಲ್ಲ. ಬಟ್ ಲಾಸ್ಟ್ ಇಯರ್ ಆಮೇಲೆ ಈ ಇದೆಲ್ಲ ಓಪನ್ ನಮ್ಮ ಜಾಲಿ 4 ಟೀಮ್ ಏನಿದೆಯೋ ಎಲ್ಲ ಬಿತ್ತಲ್ ಆಡ್ರೋದು ನಮ್ಗೆ ಎಲ್ಲಾದ್ರೂ ಎಲ್ಲಾದರೂ ಒಂದು ಕಡೆ ನೋಡಿ ಅದು 4 ಟೀಮ್ ಒಂದು 8 ಜನ ಪಿಕ್ ಆಗ್ತಾರೆ. ನಾವು ಸರ್ ಎಲ್ಲ ಪಿಕ್ ಆಗಲ್ಲ. ಈಗ ಯಾರು ತಾಯಿ ಫೋನ್ ಮಾಡಿ ಯೂಸ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಕೊಟ್ಟಿಲ್ಲ ಏನು ಬೌಲಿಂಗ್ ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಕೇಳಿದೆ 1 ಡೌನ್ ಅವ್ನು ಹೋಗ್ತೀನಿ ಅಂದ, ಬೇರೆ ಅವನು ಇಲ್ಲ ನಾನು 2 ಡೌನ್ ಕೊಡಬೇಕು. ಅವ್ರ ಫೇವ್ರೇಟ್ ಏನು ಮಾಡೋಷ್ಟು ಇಲ್ಲ ಸರಿ ನೀನು ಹೋಗಪ್ಪ ಅವ್ನಿಗೆ 3 ಡೌನ್ 1 ಡೌನ್ ಕೊಟ್ಟೆ ಇಲ್ಲ ಅಂದರೆ ಈಗ 3 ಡೌನ್. ನಾವೇನು ನಾವು ತಾಯಿ ಫೋನ್ ಮಾಡ್ತಾರೆ ಕೆಯು ಅಂತ. ಅವ್ನು ವೇಸ್ಟ್ ಬಿಡಿ ಸರ್. ಅವ್ನು ತಿನ್ಕೊಂಡಿದ್ದ ಅವನು. ಅದೇ ಅವ್ನು ಬರೀ ತಿನ್ಕೊಂಡು ಬಂದ್ಕೊಂಡು ಅವನ ಥರ ಕೀಪಿಂಗ್ ಮಾಡ್ತಾ ಇದ್ದ. ಆಮೇಲೆ ಪ್ಲ್ಯಾನ್ ಈಗ ಹೋಗಿದ್ದು ಫಸ್ಟ್ ಟೈಮ್ ಅಲ್ಲ ಬೇಕು ಇಟ್ಕೊಂಡು ನಾನು ಮಾತಾಡಿಸ್ದೆ ಅವನ್ನ. ಇಲ್ಲ ಕುತ್ಕೊಂಡಿಲ್ವಾ? ಇಲ್ಲ 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 ನಾನು ಮಾತಾಡಿಸ್ದೇನೋ ಅಂದರೆ ತಿಂತ ಎನರ್ಜಿ ಬೇಕು ಅಂತಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಹೌದು. ಈಗ ಮಾಡ್ತಾರೆ. ಈಗ ನಮ್ಮ ವಯಸ್ಸಾಯ್ತಲ್ಲ, ಈಗ ವಯಸ್ಸು ಜಾಸ್ತಿ ಆಗಿದೆ. 12 ವರ್ಷ ಜಾಬ್ ಮಾಡಿದ್ದಾರೆ. ಇದರಲ್ಲೇ ಕಾಲು ಚಿಕ್ಕ ಬಟ್ ಈ ಹಾರ್ಸ್ ಏನು ಮಾಡಿರ್ತಾರೆ, ಟ್ರೈನ್ ಮಾಡಿರ್ತಾರೆ. ಇಲ್ಲಿಂದ ಐಲ್ಯಾಂಡು, UK, ಅಮೇರಿಕಾ ಅದರಲ್ಲಿ ಹೈ ಲೆವೆಲ್. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಬೆಂಗಳೂರಿಂದಾನೆ. ವಿಜಯ ಮಲ್ಯ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ವಿಜಯ ಮಲ್ಯಗೆ ಇಷ್ಟ ಆಗ್ಬಿಟ್ಟು ವಿಜಯ ಮಲ್ಯ ಕರ್ಕೊಂಡು ಈಗ ಆ ಕಡೆ ತುಂಬ ಫೇಮಸ್ ಆಗ್ತದೆ. ಆಮೇಲೆ ಇದು ಕಾಲ್ ಇದು ಬಿದ್ದೋಗ್ದ ಬ್ಯಾಲೆನ್ಸ್ ಹೋಗಿ ಬಿದ್ದೋದ, ಇದರಲ್ಲಿ ಕಾಲ್ ಸಿಕ್ಕಾಗ್ತದೆ. ಆದರೆ ಹಾರ್ಸ್ ಇದೆಲ್ಲ ಇದು ಕಾಲ್ ಟ್ವಿಸ್ಟ್ ಆಗಿ ಇಲ್ಲಿಂದ ಬೋರ್ಡೆಲ್ಲ ಪೀಸಸ್ ಇದೆ ಹೊರಗಡೆ. ನರ್ವ್ಸ್ ಕಟ್ಟಾಗಿ ಬಟ್ ಅದು ಒಂದ್ಸಲ ರೀಚ್ ಆಗೋರ್ಗು ಅದು ಕುದುರೆ ಇದಾಗಲ್ಲ, ಇಲ್ಲ ಸ್ಟಾಪ್ ಆಗುತ್ತೆ. ಏನೇ ಆಗಲಿ ಏನಾದರೂ ಈಗ ನೀವು ಓಡ್ತಾ ಇರ್ತೀರಾ, ಕುದುರೆ ಓಡ್ತಾ ಇರುತ್ತೆ, ಮುಂದೆ ನಿಮ್ಮ ಮುಂದೆ ಒಂದು 10 ಕುದುರೆ ಇದೆ, 10 ಜಾಕಿ ಇದ್ದಾರೆ, ನಿಮ್ದು 11. ಟಕ್ಕಂತ ನಿಮ್ಮ ಮುಂದೆ ಇರೋದು ಒಂದು ಜಾಕಿ ಬಿದ್ದೋಗ್ತಾರೆ. ಈಗ ನಿಮ್ಮ ಮುಂದೆ ಒಂದು 3 ಕುದುರೆ ಬರ್ತಾ ಇರುತ್ತೆ. ಒಂದು ಕುದುರೆನೂ ನಿಮಗೆ ನೋಡಲ್ಲ. ನಿಮಗೆ ಬಿಟ್ಟು ಹೋಗ್ತಾರೆ. ಅವ್ರು ಜಂಪ್ ಬೇಕಾದ್ರೆ ಜಾಸ್ತಿ ತಗೊಳ್ತಾರೆ, ಇಲ್ಲ ಕಡಿಮೆ ಮಾಡ್ಕೊಳ್ತಾರೆ. ಅಂಡದ ನಂತರ ಅವ್ನು ಕಾಲು ತೆಗ್ದುಬಿಟ್ಟಿದ್ದಾನೆ, ನೀವು ಬಿದ್ದಿದ್ದೀರಾ ಮುಂದೆ, ಇವನು ಹಿಂದೆ ಇರೋನು ಕಾಲು ತೆಗ್ದುಬಿಟ್ಟಿದ್ದಾನೆ, ಹಿಂಗೆ ಇಕ್ತಾ ಇದ್ದಾನೆ. ಬ್ಯಾಡ್ ಲಕ್. ಅವನು ನೋಡ್ಬಿಟ್ಟ ನೀವು ಬಿದ್ದಿದ್ದೀರಾ ಅಂತ ಅವ್ನು ಗೊತ್ತಾಯಿತು ಕುದುರೆಗೆ, ಏನಾದರೂ ನಿಮಗೆ ಟಚ್ಚು ಮಾಡಲ್ಲ ಅಂತ ಕುದುರೆ ಹಂಗೆ ಹೋಗುತ್ತೆ. ಅಷ್ಟು ಮನುಷ್ಯನಿಗೆ ಅಷ್ಟು ಸೇಫಾಗಿ ಇಟ್ಕೊಳುತ್ತೆ. ಬಟ್ ಇದು ಟ್ರೈನ್ ಆಗಿರುತ್ತೆ ಯಾವ ಥರ ಅಂದರೆ, ಅದು ಒಂದು ಸತಿ ಸ್ಟಾರ್ಟ್ ಅಂತ ಗನ್ಸ್ಕೊಂಡು ಅಂದರೆ ಮತ್ತೆ ಅದಕ್ಕೊಂದು ಇದಾಕಿರ್ತಾರಲ್ಲ, ಅಲ್ಲಿವರೆಗೂ ಅದು ಏನಾದ್ರೂ ಸ್ಟಾಪ್ ಆಗಿಲ್ಲ. ಇದು ಅದು ಹೋಗಿ ಅದು ಸ್ಟಾಪ್ ಆಗೋವರೆಗೂ ಪೀಸ್ ಪೀಸ್ ಆಗಿ ಇಟ್ಕೊಂಡು ಹೋಯ್ತಲ್ಲ ಹಂಗೆ 6-7 ಇಯರ್ಸ್ ರೆಡಿ ಆಗಿತ್ತು. ಅಲ್ಲೇ ಸರ್ಜರಿ ಎಲ್ಲ ಲಂಡನಲ್ಲಿ ಮಾಡಿ ಅವ್ರಿಗೆ ಡಾಕ್ಟ್ರ್ ಹೇಳ್ಬಿಟ್ಟಾರೆ, ಇಲ್ಲಿದ್ರೂ 5-4 ಇಯರ್ಸ್ ಕಲ್ತ್ಬಿಡಿ ಅಂತ ಹೇಳಿದ್ರು. 6 ಇಯರ್ಸ್ ಶಬ್ದ ಎಲ್ಲ ಬರ್ಬಿಟ್ಟು ಹೋಗಿಲ್ಲ. ಆಮೇಲೆ ಮತ್ತೆ ಹೋಗ್ತೀನಿ ಅಂತ ಇಂಟ್ರೆಸ್ಟ್ ಆಗಿ ಟ್ರೈನಲ್ಲಿ
ಅದು ರೇಸ್ ಟ್ರೈನಿಂಗ್ ಬಂದು ಜಾಕಿನೇ ಕೊಡೋದು. ರೇಸ್ ಟ್ರೈನಿಂಗ್ ಜಾಕಿನೇ ಕೊಡ್ತೀವಿ. ಯಾಕಂದರೆ ಅವ್ರಿಗೂ ರಿಲೇಷನ್ಶಿಪ್ ಇರಬೇಕಂದ್ರೆ ಕುದುರೆಗೂ ಆನೆ ಮಾವುತ ನಿಮಗೆ ರಿಸಲ್ಟ್ ಸಿಗೋದು. ಆನೆ ಮಾವುತ ಇದೆ ನೋಡಿ, ಆನೆ ಮಾವುತ ಮಾವುತ ಹೇಳಿದ್ರಲ್ಲೇ ಕೇಳೋದು. ಅದೇ ರಿಸಲ್ಟ್ ಸಿಗ್ಬೇಕಂದ್ರೆ ನಿಮ್ದು ಅವ್ರದ್ದು ರಿಲೇಷನ್ಶಿಪ್ ಇರಬೇಕಂದ್ರೆ ಅದಕ್ಕೆ ನಿಮಗೆ ಟ್ರೈನ್ ಕೊಡುವಾಗ ಜಾಕಿನ ಕೊಡ್ತೀವಿ. ನೀವು ಕೊಟ್ಟಿರ್ತಾರೆ ರೇಸಿಂದ ಒಂದು 4-5 ದಿವಸ ಮುಂಚೆಯಿಂದ ಜಾಕಿಗೂ ಅವ್ರಿಗೆ ಇದಿರುತ್ತೆ. ಪ್ಲಸ್ ಒಂದೊಂದು ವಯಸ್ಸುವರೆಗೂ ಜಾಕಿ ಅದೇ ಕುದುರೆ ಬೇಕಂತ ಯಾಕಂದರೆ ಅವ್ರ ರಿಲೇಷನ್ ಬಿಲ್ಟ್ ಆಗಿರುತ್ತೆ. ಸೊ ನಿಮಗೆ ಯಾವಾಗ ಫೀಲ್ ಆಗುತ್ತೆ ಒಂದು ವಯಸ್ಸು ಆಗ್ತಾ ಇದೆ ಕುದುರೆದು, ಈಗ ಅವನು ಮಾಡಲ್ಲ, ಆವಾಗ ಬೇರೆ ಕುದುರೆಗೆ ಅವರು ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡ್ತಿರ್ತಾರೆ ಅವ್ನಿಗೆ ರಿಲೇಷನ್. ಸೊ ಇವ್ರ ಕೆಲಸ ಏನಂದರೆ ಇವರು ಆ ರೇಸ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಜಾಕಿಗೆ ಲಿಂಕ್ ಆಗೋದಕ್ಕೆ ಇವರೆಲ್ಲ ರೆಡಿ ಮಾಡಿರ್ತಾರೆ. ಪ್ಲಸ್ ಅವ್ರಿಗೆ ಸ್ಟ್ಯಾಮಿನಾ ಲೆವೆಲ್ ಬಿಲ್ಡ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಕುದುರೆನೂ ಮನುಷ್ಯನ ಥರ ಒಂದು 3 ಕಿಲೋಮೀಟರ್ ಕಂಟಿನ್ಯೂಸ್ ರನ್ ಮಾಡಿ ಅಂದರೆ ಒಂದು ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಬಂದು ಅಲ್ಲೇ ಕುದುರೆಗೆ ಡೈಲಿ ಲೆವೆಲ್ ಚೇಂಜ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಲೆವೆಲ್ ಅವ್ನು ಎಷ್ಟು ದೂರ ಹೋಗ್ತಾನೆ, ಆಮೇಲೆ ಟೈರ್ಡ್ ಆಗ್ತಾನೆ, ಇದೆಲ್ಲ ರೇಸಿಂಗ್ಗೆ ಅದು ಆ ಥರ ಕ್ಯಾಟಗರಿ ಹಾರ್ಸಸ್ ರೆಡಿ ಮಾಡಿ ಇಟ್ಕೋದು ಇವರು. ಆ ಥರ ಅಂದರೆ ಏನು ನಮ್ಮ ರನ್ ಅಂದರೆ ಅಂಬರೀಷು ಎಲ್ಲ ಮಂಡ್ಯ ಎಲ್ಲ ಹೋಗಲ್ಲ, ಅದೇ ಅಲ್ಲ ರೇಸ್ ಇಲ್ಲ ಸರ್, ಸ್ಟಾಪ್ ಆಯ್ತಾರೆ ಬಂದ ಅಲ್ಲ ಲೆಫ್ಟಿ ನಡೀತಾ ಇದೆ ಸರ್. ನಡೀತಿದೆ ಅದೇ ಇವಾಗ ಏನು ದಬ್ಬಾಗ್ತಾನೆ ನೋಡೋಣ ಲೆಫ್ಟಿಂಗ ಸಾಕಲ್ಲ, ಸಿಕ್ಕಿದ್ದಲ್ಲ ಬ್ಯಾಟಿಂಗ್ ಸರ್. ಯಾವಾಗಲೂ ಸಿಗೋದು ಯಾರು ಯಾವಾಗಲೂ ಎಲ್ಲರಿಗೂ ಬ್ಯಾಟಿಂಗ್ ಎಲ್ಲರಿಗೂ ಬೌಲಿಂಗ್ ಸಿಗೋಕ್ಕಿದ್ರೆ ಅದೇ ಅವರು ಸರ್ ಈಗ ಅವ್ನು ಸುಜೇಶ್ ಸೆಕೆಂಡ್ ಮ್ಯಾಚು ಓಪನಿಂಗ್ ಹೋದಾಗ ಪರ್ಫಾರ್ಮ್ ಮಾಡೋದು ಯಾವುದು ಇಲ್ಲ ಕಲ್ಪನೆ ಆಗಲ್ಲ. ಸರ್ ಇವಾಗ ನೀವು ತಿಮ್ಮರಸ ಹೇಳಿರಲ್ಲ ಆ ಟೀಮಲ್ಲಿ ನಮಗ ಪ್ರಪಂಚ ಕಂಟ್ರಿ 5 ಮ್ಯಾಚ್ 5 ಆಗುತ್ತೆ ಕ್ಯಾಪ್ಟನ್ಶಿಪ್ ಅದು ಅವ್ನು ನೋಡೋದೇನು ನಮ್ಮ ಪ್ಲ್ಯಾನ್ ನೋಡಿದ್ರೆ ಮಗ ನೋಡಿಲ್ಲ ಯಾರು ಇಲ್ಲ ಅದು ನೋಡೋದು ಆ್ಯಕ್ಟಿವ್ ಗೇಮ್ ಅಂತಂದ್ರೆ ಬೇರೆ ಬಟ್ ಗೇಮ್ ಆ್ಯಕ್ಟಿವಿಟಿ ಇರಬೇಕು. ಅದಕ್ಕೆ ಆ್ಯಕ್ಚುಲಿ ಒಂದು ಮ್ಯಾಚ್ ಗೆದ್ರೆ ಬಟ್ ಎಲ್ಲ ಮ್ಯಾಚ್ ಗೆದ್ದೆ ಎಲ್ಲ ಬಾಲ್ ಹೊಡಿಬೇಕು. ನಮ್ದು ರೈಸಿಂಗ್ ಒಂದು ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ ತರಕಾರಿ ಇದೆ, 2ನೇ ಮ್ಯಾಚಲ್ಲಿ ಎಂಡಿಂಗ್ವರೆಗೂ ತೊಗೊಂಡಿದ್ರು ಏನಂತ ಕರೆಕ್ಟಾಗಿ ಸರ್ ನಮ್ಮ ಟೀಮ್ ರೈಸಿಂಗ್ ಒಂದು ಸರ್ ಎಲ್ಲ ಟೀಮಲ್ಲಿ ಎಲ್ಲ ಅದೇ ಅವನೊಬ್ಬನೇ ಸುರೇಶ್ ಒಬ್ಬನೇ ಸ್ಟಾರ್ ಬ್ಯಾಟ್ಸ್ಮನ್. ಅದಕ್ಕೆ ನಾಳೆ ನಾನು ಸ್ವಲ್ಪ ಫ್ರೀ ನಾಳೆ ಇಲ್ಲಲ್ಲ ಯಾರ್ದು ಇದೆ ಫಸ್ಟ್ ಮ್ಯಾಚ್ ಇದ್ದು ನಿಮ್ದಲ್ಲ, ಅದು ನಿಮ್ಗೆ ಮಾರ್ಕ್ಸ್ ಬಂದಲ್ಲ ಸರ್, ಅದಕ್ಕೆಲ್ಲ ನಿಮ್ಮ ಟೀಮಲ್ಲ ಅದೇ ಈಗ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದಿದ್ದಾನೆ ಅವನಿಲ್ಲ, ಅವನು ಇದ್ದಿದ್ದು ನಮಗೆ ಅರ್ಧ ಟೀಮ್ ಅವನೇ ಹಳ್ಳಿ ಮಾಡ್ತಾರೆ. ನಮ್ಮ ಸ್ಕೂಲ್ ಬೆಂಗಳೂರಿಗೆ ತಮಿಳ್ನಾಡು ಹೋಗ್ಬಿದ್ದಾನೆ. ಅವ್ರ ತಾತ ಏನೋ ಸೀರಿಯಸ್ ಇದ್ದಾನೆ, ಅವ್ರ ತಾಯಿ ಸ್ವಲ್ಪ ಮಾತು ಜಾಸ್ತಿ, ಬಟ್ ಏನು ಮಾತಾಡೋನು ಉಳಿದ ಹಂಗಿದ್ದಾನೆ. ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಫಸ್ಟ್ ಕ್ಲಾಸ್. ನಮಗೆ ಓಕೆನಾ ಸರ್? ನೋಡಿದ್ರ ಚೆನ್ನಾಗಿ ಫೀಲ್ಡಿಂಗ್ ಎಲ್ಲ ನೋಡಿದ್ರ ಅಂತ ಬ್ಯಾಟಿಂಗ್ ಕೀಪಿಂಗ್ ಬೌಲಿಂಗ್ 2 ವಿಕೆಟ್ ತಗೊಂಡಲ್ಲ, 2 ವಿಕೆಟ್ ತಗೊಂಡ ಬೌಲಿಂಗ್ 6 ಓವರ್ ಮಾಡ್ದ ಅವನಿಂದ ಕಂಟ್ರೋಲ್ ಆಗಿದ್ರೆ ಮ್ಯಾಚ್ ಹೊರಬಿಡ್ತು. ಇವತ್ತು ಅವ್ನು ಮಾಡಿದಲ್ಲ, ಅವನೇ ಸ್ಟಾರ್ಟ್ ಮಾಡಿಸಿದ ನಿಂತ್ಕೊಂಡು ಟೂಗೆಲ್ಲ ಮಾಡಿಸಿಲ್ವಾ, ಹಾಂ ಅವನೇ ಜ್ಞಾನೇ ಓಪನಿಂಗ್ ಓಪನ್ ಸ್ಪಿನ್ನರ್ ಲೆಗ್ ಸ್ಪಿನ್ನರ್.
ಆ್ಯಕ್ಚುಲಿ ನೆನ್ನೆನೂ ಕಾಫಿ ಟೀ ಎಲ್ಲ ತರಿಸಿ ಸರ್. ಎಲ್ಲಿಂದ ಸರ್? ಇಲ್ಲ ಒಂದು ಇಟ್ಕೊಬೇಕು ನೀವು. ಏನಾದ್ರು ಅದೇ ವ್ಯವಸ್ಥೆ. ನನಗೆ ಬೆಳಗ್ಗೆಯಿಂದ ಏನೂ ಸಿಕ್ಕಿಲ್ಲ, ನನಗೆ ಬೇಜಾರಾಗ್ತಾ ಇದೆ. ಅವ್ರು ಲೇಡೀಸ್ ಹೇಳಿ ಅವ್ರಿಗೆ ಮಾಡೋಕ್ಕೆ ಎಕ್ಸ್ಟ್ರಾ ಅವ್ರಿಗೆ ಸಿಗುತ್ತೆ ತುಂಬ ಮಾಡಿ. ಅದೇ ಸ್ವಲ್ಪ ಹೇಳ್ತಾ ಇದ್ದಾರೆ ಒಬ್ಬ ಇವರು ಅದನ್ನೇ ಹೇಳ್ತಿದ್ದಾರೆ ಸರ್. ಫುಲ್ ಹೋಗ್ಬೇಡಿ ಸರ್, ಆಯ್ತು ಬರ್ತಾರೆ. ಒಬ್ಬರು ಹೆಸರೇನು ಬರುತ್ತೆ ಅದು? ಏನೇನು ಬರುತ್ತೆ? ಹಾಂ ಅದೇ ಬಂದು ಗಂಗಾಧ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ನೀವು ಸಿಕ್ಕಿಲ್ಲ. ನಮ್ದು ಯಾವುದೋ ಒಂದು ಕೆಳಗಡೆ ಅಂತೇನೋ ಬಂತು. ಹೌದು ಆಯ್ತು. ಅವ್ರು ಕೆಲಸ ಮಾಡಲಿ ಮಾಡ್ತಾ ಇದ್ದೀನಿ ಈಗ ಒಂದು ಟೀ ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಅಲ್ಲ ಲಾಭ, ನಮಗೆ ಯೂಸೇಜ್ ಎಲ್ಲ ತಗೊಂಡು ಅಲ್ಲಿಂದ ಹೋಲ್ಸೇಲ್ ಬರುವಾಗ ಅದು ಸೇಲ್ ಮಾಡಿ ಅದು ವೇಸ್ಟ್. ನಾನು ಕೇಳಿಲ್ಲ ಸರಿ ಎಮ್ ಆರ್ ಪಿ ಏನಿದೆ ರೇಟು ನೀವು ಕೆಲಸ ಮಾಡಮ್ಮ ಒಂದು 2 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ತಗೊಂಡೋಗ್ಬೇಕಾದ್ರೆ ನಿಂತ್ಕೊಂಡು ಮಾಡಮ್ಮ. ನಾನು ಹೋಲ್ಸೇಲ್ ರೇಟೇ ಕೊಟ್ಟಿರೋದು, ಡಿಸ್ಟ್ರಿಬ್ಯೂಟರ್ ರೇಟ್ ಎಲ್ಲ ಕೊಟ್ಟರು ಅವ್ರಿಗೆ 5 ರೂಪಾಯಿ ಸಿಗುತ್ತೆ. ಎಲ್ಲ ಒಂದು ಟೇಬಲ್ ವರುಣ ಇಲ್ಲಿ ಬಾರ, ವರುಣ ಇಲ್ಲಿ ನಿಂತ್ಕೋ ಬಾ. ಇಲ್ಲೇ ಇಲ್ಲಿಂದ ಹೋಗ್ತಾ ಇಲ್ಲ ಇಲ್ಲಿ ನಿಲ್ಸ್ಕೊಳ ಅವನ್ನ. ಒಳಗಡೆ ಮಾಡಿ ಒಂದು ಫ್ಲಾಸ್ಕ್ ಆಚೆ ಇಟ್ಟಿದ್ದು ನೀವು ಕೇಳಲ್ವಾ? ಕರೆಕ್ಟ್ ಆಗ್ತದೆ. ಬಾ ಇಲ್ಲಿ ಸರ್ಕಲ್ ಅಲ್ಲಿ ನಿಂತ್ಕೋ. ಟೀ ಮಾಡಿ ಒಂದು ಇನ್ನ ಆ ಕಡೆ ನೀವು ಕೇಳಲ್ವಾ? ಇನ್ನ ಹಿಂದೆ ಒಂದು ಬಿಸ್ಕೆಟ್ ಪ್ಯಾಕೆಟ್, ಜ್ಯೂಸ್, ಟೆಟ್ರಾ ಪ್ಯಾಕ್ಸ್ ಏನಾದ್ರು ಇಟ್ಟಿದ್ದು ಮಕ್ಕಳಿಗೆ ಬೆಳಗ್ಗೆ 2 ಗಂಟೆಗೆ ಹೋಗಿರ್ತಾರೆ. 2 ಕರ್ಕೊಂಡು ಊಟ ಮಾಡ್ಕೊಂಡು ಅದೇ ಸರ್. ಅದೇ ಬದಲು ನಾವು ಇಲ್ಲೇ ಒಂದು ಸ್ವಲ್ಪ ವರುಣ ಹಿಂದೆ ಬಾ. ಇಲ್ಲಿವರೆಗೂ ಒಂದು 20 ಸತಿ ಹೇಳ್ಬಿಟ್ಟಿದ್ದೀವಿ ಸರ್. ಅವ್ರು ಇಲ್ಲಾಂದ್ರೆ ಬೇರೆ ಯಾರಿಗಾದ್ರು ಹೇಳಿ ಮಾಡ್ತಾರೆ. ಯಾರಿಗಾದ್ರು ಅದೇ ಅದು ಹುಡುಕ್ತಾ ಇದ್ದೀವಿ. ಸಮ್ಮರಲ್ಲಿ ಏನೋ ಒಂದು ಪ್ಲಾನ್ ಮಾಡಿ ಮಾಡಿ ಏನಾಗುತ್ತೆ ಆಲ್ಮೋಸ್ಟ್ ಇದು ರೆಗ್ಯುಲರ್ ಇರುತ್ತೆ. ರೆಗ್ಯುಲರ್ ಇರುತ್ತೆ ಮ್ಯಾಚ್ ಫ್ರೈಡೇ. ವಾರದಲ್ಲಿ 4 ದಿವಸ ಗ್ಯಾರಂಟಿ ಇರುತ್ತಾ? 2 ಡೇಸ್ ಪಕ್ಕ ಇರುತ್ತೆ. ಸಾಟರ್ಡೆ ಸಂಡೇ ಗ್ಯಾರಂಟಿ. ಅದು ಬಿಟ್ಟು ಒಂದು 2 ದಿವಸ ಹೆಂಗೆ ನಡೆಯುತ್ತೆ. ಅದು ರಜಾ ಆಗುತ್ತೆ. ಬೇರೆ ಕೆಲಸ ಯಾರು ಬರಲ್ಲ ಸರ್. ಬಂದರೆ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು, ಕಾರ್ಪೊರೇಟರ್ ಲೋಕದವರೆಲ್ಲ ಬಂದು ಮಾಡೋದಿಲ್ಲ. ಅಲ್ಲ ಹೊರಗಡೆಯಿಂದನೇ ಬಿದ್ದ ಅದನ್ನ ನೋಡಿದ್ರೆ ಹಿಡ್ದವನೇ ಅಂತ ಅನ್ಕೊಂಡಿದ್ದೆ. ಇತ್ತಲ್ಲ ಅವನು ಎಫರ್ಟ್ ಮಾಡಿದ್ದಾನೆ. ಎಲ್ಲ ದೂರದವ್ರಿಗೆ ಕಾಣಿಸಿರಲ್ಲ, ಹತ್ರದವ್ರಿಗೆ ಕಾಣಿಸಿರುತ್ತೆ. ಅದು ಏನು ಪಾಸ್ ಕೊಡ್ತಾವನಲ್ಲ ಅದರಲ್ಲಿ ನೋಡಿದ್ರಾ ಸಕಾಲಾಗಿ ಉಂಟು. ಅವನು ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾನೆ. ಅದಕ್ಕೆ ನಾವು ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ದೂರ ನಿಲ್ಲಿಸಿ. ಅವ್ರಿಗೆ ಸಡನ್ನಾಗಿ ತಪ್ಪಿಸ್ಕೊಳಕ್ಕಾಗಲ್ಲ, ಮಕ್ಕಳಿಗೆ. ಎಲ್ಲ ರಿಫ್ಲೆಕ್ಷನ್ ಇದೆ ಮೈಂಡ್ ಬೇಗ. ಅದೇ ಹೇಳ್ತಿರೋದು, ಅದೇ ರಿಫ್ಲೆಕ್ಷನ್. ಅದು ಬಾಲ್ ಬರ್ತಿರೋದಕ್ಕೂ ಇವ್ರಿಗೂ ಮೂವ್ಮೆಂಟ್ ಬರೋಲ್ಲ ಸಡನ್ನಾಗಿ. ಚೂರು ಇನ್ನೊಂದು ವರ್ಷ 2 ವರ್ಷ ಆಗಿಬಿಟ್ರೆ 16 ಆಡಿಸ್ಬೋದು ಅವ್ನಿಗೆ. ಅದು ನಾವು ಏನಾದರೂ ಎಮರ್ಜೆನ್ಸಿಗೆ ನಮಗೆ ಇಲ್ಲ ಹಿಂಗೆ ಕರ್ಕೊಂಡ್ಬಂದಾಗ ಸುಮ್ಮನೆ ಇವ್ರು ಬೌಲಿಂಗೆಲ್ಲ ಏನು ಮಾಡ್ದಂಗೆ ಗೊತ್ತಾ? ಬಿಟ್ಬಿಡ್ತಾನೆ ಲಾಸ್ಟ್ ಮಿನಿಟ್ ಹಿಂಗೆ ಅಂತಾನೆ ಪಾಯಿಂಟಲ್ಲಿ. ಟರ್ನ್ ಆಯ್ತು. ಶಬಾಷ್, ಗುಡ್ ಆನ್ ಆಯುಷ್. ಸೂರಜ್ ನೆಕ್ಸ್ಟ್ ಓವರ್ ಆಚೆ ಬಾ, ಅವ್ನು ಒಳಗಡೆ ಹೋಗ್ಲಿ. ಇಲ್ಲ ಯು ಕಮ್ ಔಟ್. ನೆಕ್ಸ್ಟ್ ಓವರ್ ಯು ಕಮ್ ಔಟ್. ಎಸ್
ಹೋಗಲ್ಲ ರೆಡಿ ಯಾರು ಹೋಗಲ್ವಾ ಏನು ಮಾಡೋದು ನೀವು ನಾವು ಅದೆಲ್ಲ ಅಭ್ಯಾಸ ಮಾಡಲೇಬೇಕು ಆಡ್ತಾ ಇಲ್ಲ ಬನ್ನಿ ನೀವು ಇಲ್ಲೇ ಆಟ ಬೇಡ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅದೇ ಆಟ ನೋಡ್ಬೇಕು ಆಡ್ತಾರೆ ಹಂಗೆ ಯಜ್ರಾಜ್ ಏನು ಮಾಸ್ ಸರ್ ಟೇಬಲ್ ಟಾಪ್ ಬರ್ತಾರೆ ಡೆಸ್ಟಿನಿ ಒಂದೇ ಒಂದು ಇದರಿಂದ ಹೋಗ್ಬೋದು ಇಲ್ಲ ಎಲ್ಲರೂ 2 ಮ್ಯಾಚ್ ಗೆದ್ರು ಸರ್. ಎಲ್ಲರೂ ಟೇಬಲ್ ಟಾಪರು ಎಲ್ಲರೂ 2 ಮ್ಯಾಚ್ ಗೆದ್ದು ಫಸ್ಟ್ ಅವರು ಟಾಪಲ್ಲಿ ಇದ್ರು. ನೋಡಿ ಫಸ್ಟ್ 2 ಮ್ಯಾಚ್ ಅವ್ರು ಆಡಿ ಗೆದ್ಬಿಟ್ಟಿದ್ರು. ಸರ್ ಅವರು ಸರ್ ಇವ್ರ ಮೇಲೆ ಗೆದ್ದಿದ್ದಾರೆ ಸರ್ ಫಸ್ಟ್ ಮ್ಯಾಚ್ ಸೋತ್ವಿ ಇವರು ನಮ್ಮಲ್ಲಿ ಫಸ್ಟ್ ಮ್ಯಾಚ್ ಸೋತ್ರು ನಾವು ಆಮೇಲೆ ಅವ್ರ ಮೇಲೆ ಗೆದ್ವಿ, ಇವ್ರು ಇವ್ರು ಎರಡ್ ಸೋತವ್ರೆ match ಇವ್ರ ಮೇಲೆ ನಾವು ಸೋತು ಹೋಗಿದ್ದೀವಿ ಈಗ ನಮ್ದು ಅವ್ರದ್ದು ಇರೋದು ಮ್ಯಾಚು ಅವ್ರದ್ದು 2 ವಿನ್ ಇದೆ ನಮ್ದು 2 ವಿನ್ ಇದೆ ಬಟ್ ಟೇಬಲಲ್ಲಿ 3ನೇ ಪೊಸಿಷನ್ ನಮ್ದೆ ಅವರು ಫಸ್ಟು ನಾವು ಸೆಕೆಂಡ್. ಈಗ 3ನೇ ಮ್ಯಾಚ್ ನಾವು ಆಡ್ತಾ ಇರೋದು ಅವ್ರು ಟೇಬಲ್ ಟಾಪರು ನಾವು ಸೆಕೆಂಡ್ ಇದ್ದೀವಿ. ಅವ್ರು ಟೇಬಲ್ ಟಾಪರಲ್ಲಿ ಫಸ್ಟ್ ಪೊಸಿಷನಲ್ಲಿ ಇದ್ದಾರೆ ಈಗ 3ನೇ ಮ್ಯಾಚ್ ನಮ್ದು ಅವ್ರು ನಡೀತಾ ಇರೋದು ನಾವು ಥರ್ಡ್ ಇವ್ರು ಸೆಕೆಂಡ್ ಹಂಗೆ ಇದ್ದಾರೆ ಈಗ ಏನಾಗುತ್ತೆ ನಾವು ವಿನ್ ಮಾಡಿದ್ರೆ ಇವ್ರು ಕೆಳಗಡೆ ಹೋಗ್ಬಹುದು ನಾವು ಯೋಚನೆ ಮಾಡಿದ್ದು ನಾವು ವಿನ್ ಮಾಡಿದ್ರೆ ಇವ್ರು ಕೆಳಗಡೆ ಹೋಗ್ತಾರೆ ನನಗೆ ಏನು ಗೊತ್ತಾ ನನಗೆ ಇಲ್ಲ ನಾವು ಯೋಚನೆ ಮಾಡಿದ್ದು ನಾವು ವಿನ್ ಮಾಡಿದ್ರೆ ಇವ್ರು ಕೆಳಗಡೆ ಹೋಗ್ಬೋದು ಇನ್ ಕೇಸ್ ಅವ್ರು ವಿನ್ ಮಾಡಿದ್ರೆ ನಾವು ಔಟ್ ಆಗ್ತೀವಿ ಇವರಿಬ್ರು ಆಡ್ತೀವಿ ಇದೇ ನಮಗೆ ಇದ್ದಿದ್ದು ಇನ್ನೆಲ್ಲ ನೀವು ಲೇಟಾಗಿ ಗೆದ್ರು ನೀವು ಹೋಗ್ತೀರಾ ಅಂತ ನಮಗೆ ಮ್ಯಾಕ್ಸಿಮಮ್ ಚಾನ್ಸ್ ನಮ್ದೇ ಹೋಗೋದಿದ್ದು ನಿಮ್ಮ ಕೆಳಗಡೆ ನಮ್ದೇ ತುಂಬಾ ಕಮ್ಮಿ ಇತ್ತು ರೇಟ್. ಅವ್ರು ಏನಾದ್ರು 140ಕ್ಕೆ ಆಲ್ ಔಟ್ ಆಗ್ಬಿಟ್ರು ರೋಜರೆಲ್ಲ ಇದ್ನಾ ರೋಜರ್ ಎಲ್ಲ ಇದ್ರು 140ಗೆ ಆಲ್ ಔಟ್ ಆಗ್ಬಿಟ್ರು ಎಲ್ಲ ಚೆನ್ನಾಗಿತ್ತು. ಈಗ ನಮಗೆ ಅವರು ನಮ್ಮ ಹುಡುಗರೇನೆ ಅದೇನೆ ಚೆನ್ನಾಗಿದ್ರು ಈಗ ನಮಗೆ ಆ 140 ಹೊಡಿಯಕ್ಕೆ ಇವರು 35 ಓವರ್ ಆಡಿಸ್ಬೇಕಾಗಿತ್ತು ಆಮೇಲೆ ಅದು ಮಾಡಿಸಿದ್ರೆ ಅವರೇ ಕ್ವಾಲಿಫೈ ನಾವು 24 ಓವರಲ್ಲಿ ಹೊಡೆದ್ಬಿಟ್ವಿ ಅವರು ಸರಿ ಹೊಡೆದಿದ್ಮೇಲೆ ಪಾಯಿಂಟ್ದಲ್ಲಿ ನೋಡ್ರೆ 3ನೇ ಪೊಸಿಷನ್ ಅವ್ರದ್ದು ಐತೆ ಪೊಸಿಷನ್ ಅದು ಎಷ್ಟು 0.5 ಕಮ್ಮಿ ಡಕ್ಕಂತ ಫುಲ್ ಡೌನ್ ಐತಾರೆ ಹೊಡೆದಿದ್ದಕ್ಕೆ ಹಂಗಾಗಿತ್ತು ಹೌದು ಮತ್ತೆ ಸೋತಿದ್ದಕ್ಕೆ ಅವರು ಅಲ್ಲಲ್ಲ ಇಲ್ಲ ಅವ್ರು ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿದ್ರೆ ನೀವು 100 ರನ್ ಏನೋ ಅದು ಮಾಡಿದ್ದಿದ್ರೆ ಅವ್ರು ಕ್ವಾಲಿಫೈ ಅಂತ ತೋರಿಸ್ತು ಅವ್ರಿಗೇನು ಕಾನ್ಫಿಡೆನ್ಸ್ ಇತ್ತು 100 ತೋರ್ತಾ ಇದೆ ನಾವು 140 ಹೊಡ್ತೀವಿ ನಾವು ಅದೆಲ್ಲ ಫಾಲೋ ಮಾಡಿಲ್ಲ ನಮ್ಗೆ ಇದ್ದಿದ್ದು ಏನೋ ವಿನ್ ಮಾಡಬೇಕು ಇಲ್ದಿದ್ರೆ ಹೋಗ್ಬೇಕು ಇಷ್ಟ ಇದ್ದಿದ್ದು ನಮಗೆ ಅದು ನೋಡಿದ್ರೆ ಪಾಪ ಪಕ್ಕದ ಮುಂದೆ ಬಂದು ಹೌದೇ ಐಸಾನ ಇಲ್ಲ ಸರ್ ಅದು ಕ್ಲಿಯರ್ ಆಗಿ ತೋರಿಸ್ತಾ ಐತೆ 30 ಓವರ್ ನೋಡಿದ್ರೆ 35 ನಾವು ಏನು ಗೊತ್ತಾ ಸರ್ ಅವ್ರು 200 ರನ್ ಹೊಡೆದ್ರು ಇವ್ರು ಆಚೆ ನಾವು ನಮ್ಮ 35 ಹೊಡಿಯಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಸೆಕೆಂಡ್ ಸ್ಪಾಟ್ ಇದ್ವಿ 100% ನಾವು ಫೈನಲ್ಸ್ ಅಂತ ಯಾಕಂದರೆ ಒಂದು ಇವ್ರ ಮೇಲೆ ಚೆನ್ನಾಗಿ ಒಳ್ಳೆ ರನ್ ರೇಟಲ್ಲಿ ಗೆದ್ವಿ ಜವಾರ್ಸ್ ಮೇಲೆ ಅಂತೂ ಒಂದು ಸೈಡ್ ಮಾಡ್ಬೇಕು ಅದೊಂದು ನಮಗೆ ಪ್ಲಸ್ ಆಯ್ತು ಅಷ್ಟೇ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ವಿ ನಾವು 293 ಹೊಡೆದಿದ್ವಿ ನಾವು ಅವರೆಷ್ಟು 140 130ಗೆ ಅಲೌಟ್ ಮಾಡಿದ್ವಿ ಸಖತ್ ಹೊಂಟೋಯ್ತು ನಮ್ದು ರನ್ ರೇಟ್ ಅದು ನಮಗೆ ಬೆನಿಫಿಟ್ ಆಯಿತು ನಾವು ಈ ಥರ ಆಗುತ್ತೆ ಅಂದ್ಬಿಟ್ಟೇ ಅವತ್ತು ನಾವು ಸ್ವಲ್ಪ ಟಫ್ ಮಾಡಿ ಬೇಗ ಔಟ್ ಮಾಡಿದ್ವಿ ಇದು ಅವ್ರಿಗೆ ಗೊತ್ತಾಗಲಿಲ್ಲ ಅವರು 140ಕ್ಕೆ ಔಟ್ ಆದರೆ ಏನಾಗುತ್ತೆ ಹಿಡೀರಿ 140ಕ್ಕೆ ಔಟ್ ಆಗ್ಬಿಟ್ಟು 25 ಓವರಲ್ಲಿ ಹೊಡೆಸ್ಕೊತಾವ್ರೆ ಅಲ್ಲ 50 ಓವರ್ಸ್ ಮ್ಯಾಚು ಆಡ್ತಾರಲ್ಲ ಅವರೆಲ್ಲ ನೋಡಿದ್ನಾ ಫ್ರಂಜಲ್ಲಿ ಇದ್ನ ಅದು ಫೈನಲ್ ಕೇಳೆ ಸರ್ ಅದು ಬಿಡಿ ಫೈನಲ್ ಕೇಳಿ ಫೈನಲ್ ಯಾರು ಗೆದ್ದಿದ್ದು
ಮೇಲೆ ನನ್ನ ಮಗ ಬಂದು ಹೇಳ್ಬಿಟ್ಟ ಸರ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಅವ್ರು ಹೇಳೋದಲ್ಲ ಈಸಿ ಇಲ್ಲ ಅವರು ತುಂಬ ಕಷ್ಟಪಡ್ತಾರೆ ನಮ್ಮವ್ರು ಕರೆಕ್ಟ್ ಹಾಕ್ಬೇಕು ಸ್ಪಾಟಲ್ಲಿ ಅಂದರೆ ಗೆಲ್ತೀವಿ ನಾವು. ಪ್ಲಸ್ ಅವತ್ತು ನಮ್ಮವ್ರು ಹಾಕಿದ್ದೆಲ್ಲ ಚಿನ್ನದ ನಾವೇನು ಮಾಡಿದ್ವಿ ಬರೀ 158 ನಾವು 158 159 ಟಾರ್ಗೆಟು 159 ಹೊಡಿಬೇಕು ನಮ್ಗೆ ಅಷ್ಟು ಒಳ್ಳೆ ಬಾಲ್ ಬೇಕು 120ಗೆ ಆಲ್ ಔಟ್ 120ಗೆ ಆಲ್ ಔಟ್. ನಾವು ಹೇಳಿದಂಗೆ ನಾನು ಬಟ್ ಇದೆಲ್ಲ ತುಂಬ ಡೇಂಜರ್ ಅಲ್ಲ ಸರ್, ಇಲ್ಲಿ ಹಾವುಗಳು ಬರುತ್ತೆ. ಬಟ್ ಓಡಾಡ್ತಿದ್ರೆ ಬರಲ್ಲ. ಮನುಷ್ಯರು ವಾಸನೆ ಇದು ಓಡಾಡ್ತೀವಿ. ಇಲ್ಲ ಅದನ್ನೇ ಓಡಾಡ್ತಿರ್ತೀವಿ ಅಂತ ಅದೇ ಹೇಳ್ತೀವಿ. ಇಲ್ಲ ನಾವು ಈ ಥರ ಮಾತಾಡ್ತಾ ಇದ್ರೆ ಅದು ಬರಲ್ಲ ಬೇಗ. ಈ ಥರ ವಾಕ್ ಅದು ಬೇಗ ಮಾಡ್ತಿರ್ತಾವಲ್ಲ ಬರಲ್ಲ. ಸರ್, ಅದು sound ಮಾಡಿದ್ರೆ ಬರಲ್ಲ, ಮಾತಾಡಿದ್ರೆ ನಾವು ಅಲ್ಲ ಬಟ್ ಸುಮ್ಮನೆ ಬರಲ್ಲ ಸರ್. ಬರೀ ಯಾವುದೇ ಕಿವಿ ಇಲ್ಲ, ಚರ್ಮದಿಂದಲೇ ಸೇರಿಸಿ. ಅವ್ರಿಗೆ ವೈಬ್ರೇಟ್ ಇದ್ರೆ ಬರಲ್ಲ. ಚರ್ಮಕ್ಕೆ ಸರ್, ಚರ್ಮದಲ್ಲಿ ಸೆನ್ಸಿಂಗ್ ಅದಕ್ಕೆ ಕಿವಿ. ಜಸ್ಟ್ ನೋಡಿರಿ ಈ ವೈಬ್ರೇಟ್ ಅಂದರೆ ವಾಯ್ಸ್ ಕಿಚ್ಚಿ ನೀವು ಊಕರ್ಲೆಲ್ಲ ನಾವು ನಡೆದ್ರೆ ಅದಕ್ಕೆ ನಾವು ಇದ್ದೀವಿ ಅಂತ ಗೊತ್ತಾಗೋದು. ಚರ್ಮದಲ್ಲಿ ಸರ್ ಅದಕ್ಕೆ ಕಿವಿ ಇರೋದು. ನಡೀತಿರಲ್ಲ ಅವು ಸಿಕ್ಕಾಪಟ್ಟೆ ಕಮ್ಮಿಗಳಾಗ್ತವೆ ಯಾಕಂದರೆ ನವಿಲುಗಳು ಜಾಸ್ತಿ ಆಗೋದು ಹೌದು ಸರ್, ಏನು ಪಿಕಾಕ್ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ತುಂಬ ಪಿಕಾಕ್ಸ್. ಪಿಕಾಕಿದ್ರೆ ಆಗಿರಲ್ಲ ಬಟ್ ಇದೆ ಹಾವುಗಳು. ಅದಲ್ಲ ಆಲ್ಮೋಸ್ಟ್ ಹಾವು ನೋಡಿದ ತಕ್ಷಣ ಪಿಕಾಕ್ ಏನು ಪ್ಯಾಂಕರ್ ಹಾಕೊಂಡು ಹಾವು ಅದು ಇದು ತುಂಬ ಇದೆ ಅಲ್ಲ, ಮುಂಗುಸು ತುಂಬ ಇದೆ. ಈಗಲ್ಲೂ ಪಿಕಾಕ್ ಮೂರಿದ್ರೆ ಬರಲ್ಲ. ಅದು ಒಂದು ಚಿಕ್ಕದು ಹೊಡೆಯೋದು, ದೊಡ್ಡದಿದ್ರೆ ಅದು ಇದು ಮಾಡಲ್ಲ. ದೊಡ್ಡದಿದ್ರೆ ಅದು ಇದು ಮಾಡೋದು. ಅದು ಕಚ್ಚಿ ಸಾಯಿಸ್ಬೇಕು ಇರಲ್ಲ ಕಚ್ಚಿ ಸಾಯಿಸ್ಬೇಕು ಏನಕ್ಕೆ ಅದು ಅವ್ರವ್ರಿಗೆ ಇದಾ ನೋಡ್ತಿದ್ರಂಗೆ ಅದಕ್ಕೆ ಇದಾಗುತ್ತೆ. ಅದು ನಾವು ಕಚ್ಚಿದ್ರು ಮುಗಿಸಿ ರನ್ ಬಾಯ್ಸ್. ಪ್ರಶಾಂತ್ ಕಾಲ್ ಕೆಳಗಡೆ ಹಾಕು ಇಲ್ಲಿ ಬ್ಯಾಟಿಂಗ್ ಮಾಡಿಲ್ಲ, ಸಿಕ್ಸ್ಟೀನಲ್ಲಿ ಏನಾಗ್ತಾ ಇದೆ ಎಲ್ಲ ಅಲ್ಲಿ ರೀಲ್ಸು ಗರ್ಲ್ ಫ್ರೆಂಡ್ಸು ಬಗ್ಗೆ ಮೆಚುರಿಟಿ ಮಾತಾಡೋದು ಬಂದಿದೆ ಬಟ್ ಬೇರೆ ಅದನ್ನೇ ಹೇಳ್ತಾ ಇದ್ದ ನಾನು ಮಿಷನ್ ಮ್ಯಾಚ್ ಆಡ್ತಾ ಇದ್ದೀವಿ ಏನೇನೋ ಅದೇ ನಡೀತಾ ಇರುತ್ತೆ ಎಲ್ಲ ಕಡೆ. ನಮ್ಮೂರಲ್ಲಿ ಒಂದು ಸ್ವಲ್ಪ ಜನ ನಾನು ಬಂದರೆ ಬ್ಯಾಡ್ ವರ್ಡ್ ಮಾತಾಡೋದನ್ನ ಸರಿ ನೋಡಿ ನಮ್ಮೂರಲ್ಲಿ ಯಾರೋ ಒಬ್ಬ ಮಚ್ಚ ಗಿಚ್ಚ ಅಂತ ಎರಡು ಬಿಡ್ತೀನಿ ಏನದು ಎಲ್ಲ ಸರ್ ಈಗ ನಿಮ್ಗೆ ಗೊತ್ತಾಗಿಲ್ಲ, ಇದ್ದಾಗೆಲ್ಲ ಮಾತಾಡ್ತಾರೆ. ವೆಯ್ಟ್ ಮಾಡಿ. ಸರ್ ನಾವು ಇದ್ದಾಗ 14ನಲ್ಲಿ ಆಡ್ತಾರೆ, 14ನಲ್ಲಿ ನಮ್ಮ ಮಕ್ಕಳೆಲ್ಲ ಚಿನ್ನ ನಮ್ಮ ಮಕ್ಕಳು. ಗೇಮ್ ನಾವು ನೋಡೋಕೆ 16 ಬಂದ್ರೆ ನೋಡಿ ಹೆಂಗಿರ್ತಾರಂತ. ಬಟ್ ನಾವು ಇದು ಏನಾಗಿತ್ತೆ ಗೊತ್ತಾ ಸರ್, ಈ ದೊಡ್ಡ ಮಕ್ಳ ಜೊತೆ ಸೇರ್ಸೋಕ್ಕೆ ಜಾಸ್ತಿ ಬಿಡಬಾರ್ದು. ಬಟ್ ಅದು ಬೇಕು, ಇದು ಒಳ್ಳೆ ಗೇಮ್ಗೆ ಬೇಕೇ ಗೇಮ್ ಬೇಕು. ಬೇಕೇ ಬೇಕು. ನಿಮ್ಮ ಕಮ್ಯುನಿಟಿ ಜಾಸ್ತಿ ಆಗುತ್ತೆ ಏರಿಯಾ ಯಾರೇನೆ ಹೌದು ಪ್ರಶಾಂತ್ ಎಲ್ಲಿದೆ ಅಲ್ಲಿ ಲಾಸ್ಟ್. ಲಂಗ. ಹಾಂ ಹಾಂ ಲಂಗ ಜಾಸ್ತಿ ಆಯ್ತಾ ಅವನು ಅಲ್ಲಿ ನಿಮ್ಮವ್ರ ಜೊತೆ ಅಲ್ಲೇ ನಮ್ಮಲ್ಲಿ ಹೆಂಗ್ ಗೊತ್ತಾ ಸರ್, ಮಾತಾಡೋವಾಗಲೇ ನಾನು ಹಂಗೆ ಹೇಳ್ದೆ. ನನಗೊಂದು ಡೌಟ್ ಕೇಳ್ದ, ಮಾತಾಡ್ದ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ದ, ಚೆನ್ನಾಗಿ ಮಾತಾಡ್ತಾ ಇದ್ದ ಅಂತ ಹೇಳ್ದೆ. ಆಮೇಲೆ ನಾನೇನೋ ಮಾತಲ್ಲಿ ಮನೆಯಲ್ಲಿ ಮುಟ್ಟಿದ್ದೆ, ಮನೆಯಲ್ಲಿ ನನ್ನ ಮಗಳು ಏನೋ ಹೇಳಿದ್ರು. ಅದು ಎನರ್ಜಿ ಬಿಡ್ತಾನೆ ಹೋಗೋಣ ಸರ್ ಅಷ್ಟು ಒಂದು ಜ್ಞಾನ ಅಲ್ಬರ್ ಮಿಸ್ ಆಗ್ತದೆ ಎಕ್ಸಾಮ್ ಇದಿಲ್ಲ ನಾಳೆ ನಿಮ್ಮಗನ್ ಜಾಲಿ ಗಾರ್ಡನ್ನ ಬಂದು ಮಾತಾಡ್ಸೋಣ ಹೇಳಿದ್ರು ನನಗೆ ಅವರು ಇದು ಜಾಲಿಲಿ ನಾನು ಬೈಯೋದವ್ರು ಹೇಳ್ತಿದ್ರು ಅಲ್ಲ ಮೇಲ್ಗಡೆ ಅವ್ರಿಗೆ ಮಾತಾಡಿದ್ದು ಸುಬ್ಬುಗೆಲ್ಲ
ಟೀಮ್ ಮಾತಾಡಿದ್ರು ಏನು ಹಾಕು ಹಾಕು ಫೋನ್ ಮಾಡಿದ್ವಿ ಚೆನ್ನಾಗಿ ರೋಮ ಅಂತ ಅವ್ನು ಗೊತ್ತಾಯ್ತು ಈಗ ಹೇಳಿದ ತಕ್ಷಣ ಅವ್ನು ಗೊತ್ತಾಯ್ತು ಯಜಮಾನ್ ಮತ್ತೆ ಸಂಡೆಗೆ ವಸ್ತು ಯಜಮಾನ್ ಅಂತ ಬೇರೆ ಅವ್ನು ಒಂದೇ ಓಟ್ ತಗೊಂಡಿದ್ದು ಅದಕ್ಕೆ ಮುಂಚೆ ಅವನು ನನಗೆ ನಡೆಯಾಗಿ ನಡೀತಾ ಇತ್ತು ಅವ್ನು ಒಂದೇ ಓಟ್ ತೆಗೆದಿದ್ದು ಸರ್ ಗ್ರೌಂಡಿಗೆ ನೈ ಬೈ ಗ್ರೌಂಡಿಗೆ क्या साहब नेक्स्ट नहीं भाई अलॉटेड नहीं है 3 वीक बुक है ಅವ್ನು ಒಂದು ಓಡು ಯಜಮಾನ್ ಅಂದ ಯಜಮಾನ್ ಅಂದಿದ ತಕ್ಷಣ 10 ಕ್ಲಾಸ್ ಓಡ್ತಾರೆ ನಮಗೆ ರೌಡಿದಮಲ್ಲಿ ಮಾತಾಡೋದು ಯಜಮಾನ್ ಅಂತ ಸೊ ಇಲ್ಲಪ್ಪ ಯಾಕಂದ್ರೆ ಅವ್ರು ಬಂದು ಇಲ್ಲಿ ಗಲಾಟೆ ನಡೆಯೋದು ಅವರು ಆ ನಾಟಕ ನಡೆಯೋದು ಅದೆಲ್ಲ ಇಲ್ಲ ಸರೌಂಡಿಂಗ್ ಇಲ್ಲ ಆ ನಾಟಕನೇ ಬೇಡ ನಮ್ಗೆ ಕ್ಲೀನ್ ಗೇಮ್ ಬೇಕು ಆ ಮಾತು ಬಂದಿದ ತಕ್ಷಣ ಬೇಡ ಈ ಮಾಮ್ ಅಂದ್ರೆ ಏನ್ ಗೊತ್ತಾ ಮಾಮ್ ಅಂದ್ರೆ ಅಲ್ಲಿ ಸ್ವಲ್ಪ ಇಲ್ಲಿಟ್ರೇಟ್ ಜನ ಇದಾರಲ್ಲ ಹೌಸ್ಫುಲ್ ಆಗ್ತದೆ ಅವ್ರು ಜನ ಚೆನ್ನಾಗಿರ್ತಾರೆ ಬಟ್ ಅದು ತೋರ್ಸ್ಬಿಡುತ್ತೆ ಅಲ್ಲಿ ಇಲ್ಲಿಟ್ರೇಟ್ ಎಲ್ಲ ಅವರೆಲ್ಲ ಓಕೆ ಇಲ್ಲ ಇಲ್ಲ ಬಟ್ ಇಲ್ಲಿ ಯಜಮಾನ್ ಅಂತಾರಲ್ಲ ಹೋಗಲ್ಲ ಅನ್ಬೇಕು ಸೈಡಲ್ಲಿ ಅವ್ರಿಗೆ ಮನಸ್ಸಲ್ಲೇ ಹೇಳ್ಕೊಳ್ಬೇಕು ನೀನು ಯಾವ ಲೆವೆಲಲ್ಲಿ ಇದ್ದಾರೆ ಗೊತ್ತು ಹೋಗಿ ಹೆಣ್ಮಕ್ಳಿಗೆ ಹೇಳಿದೆ ಯಾರು ಇದ್ರೆ ಕರೆಯೋ ಅಂತ ಸಾಬ್ ಅಂತಾನೆ ನೋಡಿ ಕ್ಯಾ ಸಾಬ್ ಅಚ್ಚೆ ಹಿಂಗ ಅವನು ಒಳ್ಳೆ ಮುಸ್ಲಿಂ ಯಾರಾದ್ರು ಕ್ಯಾ ಸಾಬ್ ಅಚ್ಚೆ ಹಿಂಗ ಅಂತಾನೆ ಕ್ಯಾ ಭೈ ಅಚ್ಚೆ ಹಿಂಗ ಅವರೆಲ್ಲ ಒಳ್ಳೆ ಮುಸ್ಲಿಂ ಕ್ಯಾಟಗರಿ ಈ ಮಾತಾಡೋದ್ರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ವರ್ಡ್ಸಲ್ಲೇ ಅವ್ರ ಕ್ಯಾಟಗರಿ ಡಿಸೈನ್ ಆಗ್ತದೆ ಒಬ್ರೊಬ್ರು ಆ ಕ್ಯಾಟಗರಿದಲ್ಲೂ ಚೆನ್ನಾಗಿರ್ತಾರೆ ಕ್ವಾಲಿಟಿ ಯಜಮಾನ್ ಅನ್ನೋದು ಅವ್ರಿಗೆ ಅಲ್ಲಿ ಏನಾಗಿದೆ ಕಾಮನ್ ವರ್ಡ್ ಆಗ್ಬಿಡುತ್ತೆ ಬಟ್ ಅವ್ನಿಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಬಟ್ ಅವ್ನು ಅದು ನಾವು ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಅದಕ್ಕೆ ಮುಂಚೆನೇ ಸೇಫ್ ಆಗ್ಬಿಡುತ್ತೆ ಗೊತ್ತಂಬರಪ್ಪ ಹೇಳಿದ್ರ ನನ್ನ ಮಗನು ವರ್ಷ ಆಗೋದು ಚಾಂಪಿಯನ್ ಟೀಮು ನಮ್ದೆಲ್ಲ ಅದ್ರ ಲಾಸ್ಟ್ ದೂರನೇ ನಮ್ಮ ಗಾಡಿ ಹೌದಾ ವಲ್ಚರ್ಸಲ್ಲಿ ದೂರನೇ ಬಂದದ್ದು ಅವ್ರು ನಮ್ಮ ದೂರನೇ ಇದ್ದ ಯಾರು ಇವನ ಇಲ್ಲ ದೊಡ್ಡವನ ಬೆಲ್ಲಲ್ಲಿ ಎಂತ ಮ್ಯಾಚ್ ಗೊತ್ತಾ ಸರ್ ಅದು ಪಾರ್ಟ್ನರ್ಶಿಪ್ 60 ರನ್ ನೋ ಲಾಸು ಸರ್ ಆ್ಯಕ್ಚುಲಿ 120 ಆಲ್ ಔಟ್ ಏನು ಗೊತ್ತಾ ಫಸ್ಟಲ್ಲೇ ಇಷ್ಟು ಬಿಟ್ಟರು ಫಸ್ಟಲ್ಲಿ ಸರ್ ಏನಾಯ್ತು ಅವ್ರದ್ದೆಲ್ಲ ಈಗ ಗಗನ್ ಸಾಯಿ ಅವರು ಡಿಸೈಡ್ ಮಾಡಿಬಿಟ್ಟವ್ರೆ ಅವ್ರಿಗೆ ಕೆ ಎಸ್ ಎದಲ್ಲಿ ಹೇಳ್ತಾರೆ ಈ ಥರ ಎಲ್ಲ ಇಟ್ಕೊಂಡು ಬಂದು ಸೆಲೆಕ್ಷನ್ ಇದು ಅದು ಅಂತ ಕೇಳಬಾರ್ದು ಇದೆಲ್ಲ ಬೋರ್ಡ್ ನಾಚಿಕೆ ಬರೋದು ಬಾಯಿ ಬಟ್ ಸರ್ ಆ ಥರ ಈಗ ಏಜ್ಗೆ ಅವ್ನು ಏನು ಬೋಲರ್ ಸರ್ ಮುಂದೆ ಅವ್ರು ರೇಟ್ ಹೊಡಿತಾನೆ ಸರ್ 18 ವರ್ಷದ ಆಗಿದೆ ಏನಾಗುತ್ತೆ ಏನು ಸರ್ ರೇಟ್ ಹೊಡಿತಾನೆ ಚುನಾವಣೆಗೆ ಹೇಳ್ತೀನಿ ಅಂದ್ರೆ ಇವನು ರೇಟ್ ನನ್ನ ಮಗ ಹೊಡೆದಕ್ಕಾಗಲ್ಲ ಏನಿಲ್ಲ ಸರ್ ಆಮೇಲೆ ಮೂರನೇ ಬಾಲ್ ಹಂಗೆ ಆಡ್ತಾರೆ ಆಚೆ ಈಚೆ ಸರ್ ಏನಿಲ್ಲ ಸರ್ ಅವತ್ತು ಶಿವು ಎಮ್ ಏನಾದರೂ ನಿಂತ್ಕೊಂಡ್ಬಿಟ್ಟಿದ್ರೆ ಏನಾದ್ರು ಫಸ್ಟ್ ಬಾಲ್ ಏನು ಮಾಡ್ದ ಸ್ಪಿನ್ ಆಗೋದು ಅನ್ನೋದು ಬಟ್ ಅವಂದು ಅದೇ ಅಲ್ಲ ಅವಂದು ಜನ ಹೇಳ್ತಾರೆ ಅವಂದು ಓವರ್ ಏಜ್ ಹರ್ಷಿತ್ ಪೈ ಇದ್ದಾನೆ ಬಟ್ ಎಲ್ಲ ಅವ್ರ ಟೀಮಲ್ಲಿ ಶಶಾಂಕ್ ಇದ್ದ ನೋಡಿ ಇದ್ರೆ ಶಶಾಂಕ್ ಬೆಲ್ಲಲ್ಲಿ ಗಗನ್ ಬೆಲ್ಲಲ್ಲಿ ಸಾಯಿ ಶಿವು ಎಂ ಇವರು ಎಲ್ಲ ಜನ ಹೇಳೋದು ಎಲ್ಲ ಓವರ್ ಏಜ್ ಸರ್ ಕೃಷ್ಣ ಅಲ್ಲ ಸರ್ ಬೌಲಿಂಗ್ ಅವತ್ತು ಕೃಷ್ಣ ಅಲ್ಲ ಬೌಲಿಂಗ್ ಫಸ್ಟ್ ವಿಕೆಟು ಇವನು ಯಾರೋ ಗಣೇಶ್ ತಗೊಂಡ ಅಮಿತ್ ಕೃಷ್ಣನೇ ಕೃಷ್ಣ ಸರ್ ಬಟ್ ಅವ್ರದ್ದು ಬೋಲಿಂಗ್ ಸಖತ್ ಅವತ್ತು ಇರಾನು ಗಣೇಶ್ ಆಗಿದ್ದಿಲ್ಲ ನನ್ನ ಮಗನ ಔಟೇ ಇಲ್ಲ ಕೆ ಎಸ್ ಯಾರು ಸರ್ ಕೇಸ್ ಅದೇ ಕೇಳಿದ್ರೆ ಸರ್ ಅಂತಾನ ನಮ್ಮ ಮಗನ ಈ ಕ್ಲಬ್ಬಲ್ಲಿ 3-4 ಸರಿ ಎಲ್ರು ಬ್ಯಾಟಿಂಗ್ ಸರ್ ಹೇಳ್ತಾರೆ ಈ ಸತಿ ಹೇಳ್ತೀನಿ ನೋಡಿ ಸರ್ ಈಗ ನಿಂತಿದ್ದಾನೆ ಬ್ಯಾಟ್ಸ್ಮನ್ ಯಾರು ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ಈಗ ನಿಂತಿದ್ದಾನೆ ಸರ್ ನಮ್ಮ ಟೀಮ್ ಬೌಲರ್ ಆಗ್ತಾರೆ ಇಲ್ಲಿ
ಇಲ್ಲಿಂದ ಹೋಗ್ತಾ ಇದೆ. ಏನಿಲ್ಲ ಬಿಡು ವೈಡೇ ಕೊಡ್ತಾ ಇಲ್ಲ, ಅಂಪೈರ್ ವೈಡೇ ಕೊಡ್ತಾ ಇಲ್ಲ. ಮಕ್ಕಕ್ಕೆ ಬಿತ್ತೇನು? ಹಿಂದೆ ಬಾ, ಸ್ವಲ್ಪ ಹಿಂದೆ ಬಾ. ಎಲ್ಲಿ ಬಿತ್ತು? ನೋವು ಆಗ್ತಿದ್ಯಾ? ಏನು ಹೆಸರು? ಸೆಂಚುರಿ ಆಡ್ದಾಗಿದ್ರ? ಸೆಂಚುರಿ ಮೇಲೆ ಆಡಿದ್ವಲ್ಲ ಬೆಲ್ಲದಾಯ್ತು ಗ್ರೌಂಡು. ಫಸ್ಟ್ ಅಂಡರ್ 14 ನಮ್ಮಲ್ಲಿ ನೋಡಿದೆ ಅವನ ಮಗ ಏನೋ ದುರ್ವಾಣೆಲ್ಲೂ ಆಡಿದ್ದಾನೆ, ಜಾಲಿಯಲ್ಲೂ ಆಡಿದ್ದಾನೆ. ಮುಗಿತಾ ಈಗ 14? ಹಲೋ ಪ್ರಾಕ್ಟೀಸ್ ಅದು ಆಡ್ಬೇಕಾದ್ರೆ ಎಷ್ಟಿತ್ತು ಅವ್ನಿಗೆ ಏಜ್ ಹಂಗಾರೆ? ಅವನು ಡೈಲಿ ಒಂದು 11ಗೆನೆ ಧೋರಣೆಗೆ ಆಡಿದ್ನಾ? ಏಪ್ರಿಲಿಂದ ಪ್ರಾಕ್ಟೀಸ್ ಇದು ಹಾಕಿರೋದು. ಏಪ್ರಿಲಿಂದ ಈಗ ಯಾವಾಗ ಆಯ್ತು ಔಟ್ ಅದನ್ನ ಆಡ್ತಾರೆ? ನಂದು ಮಾರ್ಚ್ವರೆಗೂ ಏಪ್ರಿಲ್ 12th ನಾನು ಓ ಇದ್ರ ಟೀಮಲ್ಲಿ ಆಡಿದ್ರೆ ರಂಜಾನ್ ಅದ್ರ ಮೇಲೆ ಇದೆ ಹಂಗಾರೆ ಇನ್ನು ಮ್ಯಾಚ್ ರೈಸಿಂಗ್ ಅವೆಲ್ಲ ಬೆಸ್ಟ್ ಪೆಂಡೆಂಟನ್ ಏನಾಗುತ್ತೆ ಎಲ್ಲ ಸ್ಕಿಲ್ ಡೆವಲಪ್ ಪೆಂಡಲ್ಟನಲ್ಲಿ ಪ್ರಶಾಂತ್ ಬೇಡ ಬೌಲಿಂಗು. ಬೇಡ ಬೇಡ ಇರೋ. ಎಷ್ಟು ವಿಕೆಟ್ ಆಯ್ತು? ಅವ್ನು ಹೊಡಿತಾ ಇಲ್ಲ, ಹೆಂಗೋ ಸ್ಕೋರ್ ಬರ್ತಾ ಇದೆ ಅವಾಗ ಹೇಳ್ಬೇಕು ಇಲ್ಲ ಆಡ್ತಾನೆ ಎರಡೇ ಮಾಡಿದ್ರು ಬಟ್ ಏನು ಸ್ಕೋರ್ ಬಂದಿದೆ. ಇಲ್ಲ ಇಲ್ಲ ಸಿಂಗಲ್ಸ್ ಕೊಯ್ತಾವೆ ಜಾಸ್ತಿ. ಗೋವಾದಲ್ಲಿ ಮ್ಯಾಚ್ ಫ್ಲಾಪ್, ಸೆಕೆಂಡ್ ಮ್ಯಾಚ್ 0 ರಾಮ್ ಹಾಕಿದ್ರು. ನಾಚಿಕೆ ಬರಲ್ವಾ ನಮ್ಮ ಅವ್ರಿಗೆ? ನೋಡಿ ಎಷ್ಟು ಒಳ್ಳೆ ಆ್ಯಪ್. ಈ ಆ್ಯಪ್ ಬಿಟ್ಟು BCC ಆ್ಯಪ್ ಅಂತ ಏನು ಓಪನ್ ಆಗಲ್ಲ, ಎಲ್ಲ ಡೀಟೇಲ್ಸ್ ಸಿಗುತ್ತೆ ನೋಡಿ. ಅವ್ರಿಗೆ ಸಪ್ರೇಟ್ ಇದು ಕೊಟ್ಟಿರ್ತಾರೆ. ಒಂದೇ ಇದೆ ಲಾಸ್ಟ್ ಇಯರ್ ಟಾಪ್ 2 ಇದ್ವಾ? ಈ ವರ್ಷ ಇನ್ನು ಕೆಳಗಡೆ ಹೋಗ್ತಾರೆ. 16 14 ರೆಡಿ ಒಂದು ಹೇಗಿದ್ದಾರೆ ನಿಮಗೆ? ಇಲ್ಲ ಇಲ್ಲ, ನಾನು ಅದೇ ಆಮೇಲೆ ನೋಡಿಲ್ಲ ಈಗ ಹೆಂಗಿದೆ. ಅಂಡರ್ 14 ಎಲ್ಲ ಇರಲ್ಲ ಅಲ್ವಾ? ಡೈರೆಕ್ಟ್ ಅಂಡರ್ 19 ಆಡಬೇಕು. ಅಂಡರ್ 15 ಒಳ್ಳೆ ಹುಡುಗಿ. ಸ್ಟೇಟ್ ಬೋರ್ಡ್ ಅಂತ ಹಾಕ್ಬಿಟ್ರೆ ಅವ್ರು ಸ್ಟೇಟ್ ಬೋರ್ಡಿಂದ ನಾವು ಇಂಟರ್ನ್ಯಾಷನಲ್ ಬೋರ್ಡ್ನ ಹೋಗ್ತೀವಿ ಅಂತ ಬನ್ನಿ 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 ಅದು ಬಟ್ಟು ನೀವು ಬೋಲರ್ ಇರಬೇಕು, ಬ್ಯಾಟ್ಮನ್ ಇದ್ರೆ ಬೇಡ ಅಂತಾರೆ. ಇಲ್ಲೇ ಒಂದು ಸಲ ಇದು ಗುಡ್ ಫೀಲ್ಡಿಂಗ್ ಅಲ್ಲೇ, ಗುಡ್ ಫೀಲ್ಡಿಂಗ್. ಐಸಿ ಐಸಿ ಸೂಪರ್ ಕಣ. 2 ರನ್ ಸೇವ್ ಮಾಡ್ಬಿಟ್ಟೆ ಕಣ. ಹಿಂದೆ ಮಾಡಬೇಕು. ನೀನು ಅಷ್ಟು ಮುಂದೆ ನಿಂತ್ಕೊಂಡ್ರೆ ಇಲ್ಲಿ ಸಿಗುತ್ತೆ ಬಾಲು.
ಬೌಲಿಂಗ್ ಮಾಡ್ತೀಯಾ? ಬೌಲಿಂಗು ಇನ್ನ ಈ ಕಡೆ ಬಾ. ಅಲ್ಲೇ ಇರೋ. ಅಲ್ಲೇ ಮುಂದಕ್ಕೆ ಹೋಗ್ಬೇಡ ನೀನು, ಮುಂದಕ್ಕೆ ಹೋಗ್ಬೇಡ. ಹೇಳ್ದೆ 1 ವೀಕ್ ಹಿಂದೆ ಮಾಡ್ಕೊಂಡು ಇವನು ಕೊಡ್ತೇನೆ ಇದು ಆಡೋಕ್ಕೆ ಕಾಯ್ತಾ ಇಲ್ಲ. ಈ ಸತಿ ವಲ್ಚರ್ಸ್ ಇವನು ಕೊಡ್ತೇನೆ ಅಷ್ಟು ಸಕಲ ಗೌತಮ್ ತಾನೆ? ಅಲ್ಲ ಸ್ವಲ್ಪ ಹೈಟ್ ಹಂಗೆ ಕಾಣಿಸೋದು ದೂರದಿಂದ. ಅವನಿಗೆ ಕೊಡ್ತೀನಿ. ಅಲ್ಲಿ ಬಂದಲ್ಲ ಏ ಗೌತಮ್ ಎಲ್ಲೋ? ಏ ಗಾಯ ಅಥರ್ವ ಯಾಕೋ ಏನೇನೋ ಮಾಡ್ತೀಯಾ? ಎಲ್ಲ ಬಟ್ ಕ್ಯಾಪ್ಟನ್ ಆ ಒಂದು ಇದಿದೆ, ಗೇಮ್ ಇದಿದೆ ಅಂತ ಒಂದು ಮೈಂಡಲ್ಲಿ ಇರುತ್ತೆ. ನೋಡಿಬೇಕು ಅಂತ ಹೋಗೋಣ. ಏನೇನೋ ಮಾಡಿದ್ರೆ ಇದೆ ಆಗೋದು ಅಥರ್ವ. ಇದೇ ಮೇನ್ ಕನ್ಸಿಸ್ಟೆನ್ಸಿ ಮೇಂಟೈನ್. ಎಷ್ಟು ಚೆನ್ನಾಗಿ ಆಗ್ತಿಲ್ಲ ಬಾಲ್ ಅವರೇ ಸ್ವಲ್ಪ. ಏನಾದ್ರು ಹೇಳ್ಬಿಟ್ಟು ಇಲ್ಲ ಅವ್ರು ಕೇಳ್ತಾರೆ ಏನು ಫೋನ್ ಮಾಡಿ ಸರ್ ಫೋನ್ ಮಾಡಿದ ಅವ್ನಿಗೆ ಮೆಸೇಜ್ ಆಗದೆ ಒಂದು ಶಾರ್ಟೇಜ್ ಆಗ್ತದೆ ಅಂತ ಲಾಸ್ಟಲ್ಲಿ ಪ್ಲ್ಯಾನ್ ಮಾಡ್ತಾರೆ. ರಾಜ್ಯದಲ್ಲಿ ಏನಾದ್ರು ಮಾಡ್ತಾರೆ ಮೆಸೇಜ್ ಆಗಿ ಯಾರ್ಯಾರು ನಾನು ಹಾಕಿರೋದು ಮೆಸೇಜ್ ಅದು ನೀನು ನನಗೆ ಕ್ವಶನ್ ಮಾಡಬೇಡ. ಇಲ್ಲ ನಾನು ಹಂಗಲ್ಲ ಸರ್, ಹಂಗಲ್ಲ. ಅವನು ಬೇಡ, ಅವ್ನ ಸವಾಸನೂ ಬೇಡ. ಅವನ ಹತ್ರ ನೀವು 10 ವರ್ಷ ಆಡಿದ್ಮೇಲೆ ನೀವು ವಾಪಸ್ ಬಂದ್ರೆ ನಿಮ್ಮ ಗೇಮ್ ಹಂಗೆ ಇರುತ್ತೆ. 2 days ಮ್ಯಾಚ್ ಅಂದ್ರೆ ಅವರೊಬ್ಬರೇ ಇರೋದು. ಸರ್ ಏನು ಮಾಡ್ತಾನೆ ಗೊತ್ತಾ ಸರ್, ಈಗ 4 ಜನ ನಾವು ಪೇರೆಂಟ್ಸ್ ತಿಳ್ಕೊಳ್ಳೋಣ. ಅವ್ನ ಮೈಂಡ್ ಸೆಟ್ ನಾನು ಹೇಳೋದು, ಯಾಕಂದರೆ ನಾನು ನೋಡಿರೋದು ಮೈಂಡ್ ಸೆಟ್ ಬಗ್ಗೆ. ಈಗ ಇವರು ಮ್ಯಾಚ್ ಟೀ ಬಂದು ಸೂಪರ್ ಅಲ್ಲ ಸೂರ್ಯ. ಮ್ಯಾಚ್ ಫೀ ಬಂದು 650 700 ಅಷ್ಟೇ ತೊಗೊಳ್ಳೋದು, ಮಾತು ಕಡಿಮೆ ತಗೊಳ್ಳೋದು. ಗೊತ್ತಲ್ಲ 2200 ರುಪೀಸ್ ಒಂದು ಮ್ಯಾಚ್ ಅಷ್ಟು. ಬಟ್ ನಾರ್ಮಲ್ ಆಗಿ ಒಂದು ತಗೊಳ್ಳೋದು 14 ಜನ ನಾರ್ಮಲ್ 600 to 800 ನಾರ್ಮಲಿ ಒಂದು ಟೀಮಲ್ಲಿ 14 15 ಜನ. ಅದು 150 ಹೊಡೆದ್ರೆ 250 ಹೋಗಿರ್ತಾರೆ. ಇಲ್ಲ ಆ ಥರ ಇದೆ. ಮೂರು ಟೈಮು ನಿಮಗೆ ಅಂಪೈರ್ಸ್ ಎಲ್ಲ ಅವ್ನು ಎಲ್ಲ ಸೆಟಪ್ 3 ಟೈಮು ನಿಮಗೆ ಫ್ಲಾಪ್ ಮಾಡ್ತಾರೆ. ಏನಿಲ್ಲ ಆಯಿತಾ. ಅದಾದಮೇಲೆ ಈಗ ಇಂಪ್ರೂವ್ಮೆಂಟ್ ತೋರಿಸ್ಬೇಕು. ಒಂದು 25 ಮನನೂ ತಗೊಂಡಿರ್ತಾರೆ. ಈಗ ಇಂಪ್ರೂವ್ಮೆಂಟ್ ತೋರಿಸ್ಬೇಕಲ್ಲ. ಅಂಪೈರ್ ಸೆಟಪ್ ಪ್ಲಸ್ ಬೌಲರಲ್ಲಿ ಸೆಟಪ್. ಬೌಲರೇ ಬರೋಲ್ಲ, ಒಳ್ಳೆ ಬೌಲರ್ ಆ ಕಡೆಯಿಂದ ವಿಕೆಟೇ ಬೀಳಲ್ಲ. ಈ ಮೆಂಟಾಲಿಟಿ ಅದೇ ಹೇಳಿದ್ರು, 10 ವರ್ಷ ಆದಮೇಲೆ ನೀವು ಅಲ್ಲೇ ಇರ್ತೀರಾ ಅಂತ. ಈ ಥರ ಒಂದಿಲ್ಲ. ನಾನು ಕಾಮನ್ ಬಗ್ಗೆ ಆಯ್ತಾ, ತುಂಬ ಜನ ಇದ್ದಾರೆ.
ಸರ್ ಸೈದ್ಗೆ ಫಸ್ಟ್ ಇಯರ್ ನಾಲ್ಕು ಮ್ಯಾಚ್ ಬೌಲಿಂಗ್ ಕೊಟ್ಟಿಲ್ಲ ಸರ್. ಸಕಾಲಾಗಿರುವ ಸರ್ ಕ್ಯಾಚ್. ಸರ್ ಸೈದ್ ಫಸ್ಟ್ ಇಯರ್ ಆಡ್ತಾವನೆ ಲಿಖಿತ್ ಸರ್ ಸೈದ್ ಒಂದು ಸೈಡ್ ಮಾಡ್ಬಿಟ್ಟ ಸರ್ KOC ಅವ್ರಿಗೆ ಆಯಿತಾ. ಅವ್ನು ಇವನೊಬ್ಬ ಇದ್ದ ಅವನ ಹೆಸರು ಸರ್ ಮುಸ್ಲಿಮ್ ವಾಹಿದ್ ಒಬ್ಬ ಅವನ್ನ ಯಾರೋ ಸ್ಪಿನ್ನರ್ ತಗೊಂಡು ಹಾಕಿದ್ದು ಸಿಕ್ಸರ್ ಪತ್ತಾಡ ಪ್ರಣವ್ ಪತ್ತಾಡ ಅವನ್ನ ಕರ್ಕೊಂಡ್ಬಂದು ಒಂದೇ ಮ್ಯಾಚ್ ಸೋಲೋ ಮ್ಯಾಚ್ನ 50 ರನ್ ಹೊಡೆದ ಬೌಲಿಂಗ್ ಆಗ್ತಾ ಹಾಗಾಗಿ ಸರ್ ಅವ್ನು ಏನೋ ಗೊತ್ತಿಲ್ಲ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಏನು ಪವರ್ ಅಂಡರ್ಫುಲ್ ಎಲ್ಲಿ ಹೋದ್ರೂ ತಂದೆ ಹಿಂಗೆ ಇಟ್ಕೊಂಡು ಹೋಗ್ಬೇಕು ನಮ್ಗೆ ಹೋದ್ರೆ ಹಿಂಗೆ ಇಟ್ಕೊಂಡು ಹೋಗಿ ಅವ್ರ ಫ್ಯಾಮ್ಲಿ ಎಲ್ಲ 6.5 6.7 ಹೈಟು ವಿಕೆಟ್ 6.8 ಹೈಟು ಫ್ಯಾಮ್ಲಿ ಎಲ್ಲ. ಈಗ 6.5 6.7 ಹೈಟ್ ಇರೋರು ಇವ್ನು ಹೆಂಗೆ ಇರ್ತಾನೆ, ಅದರಲ್ಲೂ ಇವ್ನು ಹಿಂಗೆ ಆಗವನೆ. ಅದು ಸ್ಪೋರ್ಟ್ಸ್ ಬಿದ್ದಿರುತ್ತೆ. ಸ್ಪೋರ್ಟ್ಸ್ ಅಲ್ಲ, ಅವ್ರ ಫ್ಯಾಮಿಲಿ ಜಾಸ್ತಿನೇ. ಇವ್ನು ಮೊದಲಿಂದಾನೆ ಹಿಂಗಾದ ಪವರ್ ಬಂತು. ಎಲ್ಲಿ ಹೋದ್ರು ನೀವು ಫ್ರಾಂಜಲ್ಲೆಲ್ಲ ಏನಿಲ್ಲ ಅವ್ನ ಮುಂದೆ ಹಂಗಿದ್ದ ಅವನು. ಎಲ್ಲಿ ಹೋದ್ರು ಜ್ಞಾನಾಕ್ಷಿದಲ್ಲಿ ಮ್ಯಾಚ್ ನಡೀತಾ ಇದ್ದು ಆಪೋಸಿಟ್ ಟೀಮ್ ಆಬ್ಜೆಕ್ಷನ್ ಆಪೋಸಿಟ್ ಟೀಮ್. ಆಮೇಲೆ ನಾನು ಹೇಳಿದೆ ಇಷ್ಟೇ ಕಾಣ್ತೀಯ. ಯಾರು ಕೊಡಕ್ಕೆ ಹೇಳಿದ್ದು? ಏಯ್ ಅವ್ನು ಇವನು ಮಾಡೋ ಪೃಥ್ವಿ ಮಾಡೋ ಹೋಗ್ಬಿಟ್ಟು ನಾನು ಹೇಳಿದೆ ಸೋಲೋ ಮ್ಯಾಚು ಮ್ಯಾಚು ಆಮೇಲೆ ಬಂದು ಎಲ್ಲ ನಿಮ್ಮ ಸ್ಕೂಲೇ ಅಲ್ಲ ಬ್ಯಾಟಿಂಗ್ ಬಿಡಿ ಎಲ್ಲರಿಗೂ ಸಿಗ್ತಿದೆ. ಎಲ್ಲರೂ ಹೋಗ್ತಾ ಇದ್ದೀರಿ ವಿಕೆಟ್ ಒಳ್ಳೆದಾಯ್ತಲ್ಲ ಎಲ್ಲರೂ ಆಡೋದಿಲ್ಲ. ನಮ್ಮ ಪೇರೆಂಟ್ಸ್ ಅವ್ರು ಆಡೋದಿಲ್ಲ ಇದ್ದಿದ್ದು ಅಷ್ಟೇ ಅಲ್ಲ. ಇಲ್ಲ ಇಲ್ಲ ಅದೇ ಹೇಳೋದು ರಿಯಾಲಿಟಿ ಗೊತ್ತಾಗುತ್ತೆ. ಮ್ಯಾಚ್ ಏನು ಹಿಂಗಾಗ್ತದೆ ಸ್ಟಾರ್ಟ್ ಟೀಮಲ್ಲಿ ಒಬ್ಬನಿದ್ದ ಸಂಸ್ಕೃತಿ, ಒಂದು ಬಾಲ್ ಕೀಪರ್ ಹತ್ರ ಬಿಡಲ್ಲ ಬ್ಯಾಟಿಂಗ್. ಅವ್ನು ಆಡಿದ್ರೆ ಬ್ಯಾಟಿಂಗ್ ಒಂದು ಬಾಲು ಕೀಪರ್ ಹತ್ರ ಹೋಗಲ್ಲ. ಎಂಥ ಬ್ಯಾಟ್ಸ್ಮನ್ ಅದೇ ಥರ ಬೋರ್ಡಲ್ಲಿ ಸ್ಕೋರೋ ಬರೋದು. ಏನು ಹಾಕಿದ್ರು ಕರೆಕ್ಟಾಗಿ ಮಿಡಲಲ್ಲಿ ತಗೊಳ್ತಾನೆ ಸರ್. ಟಕ್ ಅಷ್ಟೇ, ಹಿಂಗೆ ಹೋಗಲ್ಲ ಬ್ಯಾಟ್ ಒಂದು ಟಕ್ ಅಷ್ಟೇ. ಅಯ್ಯೋ ಡ್ರಾವಿಡ್ ಅಂದ್ರೆ ಒಂದು ಸಿಂಗಲ್ ನೋಡ್ತಾನೆ, ಇವ್ನು ಸಿಂಗಲ್ ನೋಡಲ್ಲ, ಟಕ್ ಅಂತಾನೆ. ಸರ್ ಫಸ್ಟ್ ನಾವೇನು ಮಾಡೋದು, ದೊಡ್ಡ ಮ್ಯಾಚ್ ಇದ್ರೆ ಹೋಗೋ ಅನ್ನೋದು. ಫಸ್ಟ್ ಒಂದು ಬಂದಾಗ ಅವಾಗ ಇಷ್ಟೇ ಸೆಕೆಂಡ್ ತುಂಬಿಸ್ಬಿಟ್ರು ಆಮೇಲೆ ತಗೊಂಬಂದಲ್ಲ ರಾಜಿನೂ ಮಾಡೋದು ಈಗ ನಡೀತಾ ಕ್ರಿಕೆಟ್ಗೆ ರಾಜಿ. ಸರ್ ಈಗ ಶ್ರೇಯಾಂಕ ಪಾಟೀಲ್ ಸರ್ ಒಂದು ಕೆಲಸ ಮಾಡಿ, ಲೀಗ್ ಆಡೋರು ಗ್ಯಾರಂಟಿ ಇಲ್ಲ ಈಗ ಶ್ರೇಯಾಂಕ ಪಾಟೀಲ್ ಎಲ್ಲಿದ್ದಾರೆ? ವೇದರಾಜು ನೀರಾಜು ಅವಳಿಬ್ಬರಿಗೆ ಕಾಂಪಿಟೇಷನ್ ಮಾಡಿಬಿಟ್ರೆ ನೀವು ಏನು ಹೇಳ್ತೀರಾ? ಸೊ ಅದೇ ಒಂದು 10 ವರ್ಷ ಬಿಟ್ಟಿದ್ಮೇಲೆ ಶ್ರೇಯಾಂಕ ಪಾಟೀಲ್ ಜನ ಹೇಳ್ತಾರೆ ಅವಳು ಆವಾಗ ಮಾಡ್ಕೊಂಡಿದ್ರು, ಈಗ ಮಾಡ್ಕೊಡ್ತೀವಿ, ಲೆವೆಲ್ ಚೇಂಜ್ ಆಗ್ತದೆ. ಈಗ ಅದೇ ಹೇಳ್ತಿದ್ರು. ಈಗ ನಮ್ಮ ಮಕ್ಕಳು ಝೋನಲ್ಲಿ ಹೊಡಿಯೋಕ್ಕೂ ಕಷ್ಟ ಆಗ್ತಾ ಇದೆ, ಆದರೆ ಅವ್ರ ಲೆವೆಲ್ಗೆ ಇದ್ದಾರೆ ಅಂತ.
ಟೂರ್ನಮೆಂಟ್ ಮುಂಚೆ ಇದಕ್ಕೆ ಮುಂಚೆ ಒಟ್ಟು ಇಲ್ಲಿ 4 ಮ್ಯಾಚು, ಅಲ್ಲೊಂದು 4 ಮ್ಯಾಚ್, ಎಷ್ಟು ರನ್ ಅದು ಅಲ್ಲಿ ಸೆಂಚುರಿ ಹೊಡೆದಾಗಿಂದಾನೆ ಶುರು ಮಾಡ್ತಾರೆ. ಅಲ್ಲ ಅದಕ್ಕೆ ಮುಂಚೆ ಎಲ್ಲ ಒಳ್ಳೆ ಚೆನ್ನಾಗಿ ಆಡ್ತಿರ್ತಾನೆ. ಅದೇ ಸರ್ ಈಗ ಈಗ ಮೀರಾ ಅಂತ ಇತ್ತಲ್ಲ ನನಗೆ ವಿಲ್ಲೋದಲ್ಲಿ ಸರ್, ಈಗಲೂ ನೋಡಿ ವಿಲ್ಲೋ ಅದು ಫೈನಲ್ ಆಗಿಲ್ಲ. ಟೇಬಲ್ ಟಾಪರ್ MVP, ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಸೆಕೆಂಡು, MVP ಬ್ಯಾಟಿಂಗ್ ಅವನೇ ಫಸ್ಟು, MVP ದಲ್ಲಿ ಎಲ್ಲ ಅವನೇ ಇದ್ದಾನೆ. ವಿಜಯ್ ಕುಮಾರ್ ಅಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಮಿಡಿಯೇಟ್ಗೆ ಇದು ಸ್ಟಾರ್ಟ್ ಆಯಿತು. ಇಲ್ಲಿ ಫುಲ್ ಫ್ಲಾಪ್. ಅದು ಬಿಟ್ಟು ಬಂದಿದ್ದ ತಕ್ಷಣ ಮತ್ತೆ 113 ರನ್ ಹೊಡೆದ ನೆಕ್ಸ್ಟ್ ಮ್ಯಾಚ್ 113 ರನ್ ಹೊಡೆದ. ಈಗ ನಾವೇನು ಮಾಡ್ತೀವಿ, ನಮ್ಮ ಕೈಯಲ್ಲಿ ಏನಿದೆ? ನಮ್ಮ ಹುಡುಗ ವರುಣ ವರುಣ್ 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 ಹುಡುಗಂದು ಉಲ್ಟಾ ವರುಣ್ 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 ಅಂದ್ರೆ ಮ್ಯಾಚ್ ಗೆಲ್ತಾರ ಬಿಡ್ತಾರ. ಈಗ ನಮ್ಮ ಒಂದು ಬೇರೆ ಥರ ಸ್ಟಾರ್ಟ್ ಆಗಿದೆ. ಬಟ್ ಈ ನಡುವೆ ಅವ್ನು ಕಂಟಿನ್ಯೂಸ್ ಆಡ್ತಾ ಇದೆ. ಏಯ್ ಅದಕ್ಕೆ ಏನೋ ಯಾರೋ ಫೀಲ್ಡಿಂಗ್ ಹೇಳ್ಕೊಟ್ಟಿದ್ದು ನಿನಗೆ, ಇಲ್ಲಿ ಚಿಕ್ಕ ಕಾಲಿಂಗ್ ಹಾಕಕ್ ಬರಲ್ವಾ? ಹಿಂದೆ ಈ ನಡುವೆ ಕುತ್ಕೊಳ್ತಾ ಅವನು ಏನಂದ್ರೆ ಎಲ್ಲ ಮ್ಯಾಚ್ ಇಲ್ಲ ಕಾಂಪಿಟೇಟಿವ್ ಮ್ಯಾಚಸಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇಟ್ಕೊಂಡ್ಬಿಡ್ತಾ. ನಾರ್ಮಲ್ ಮ್ಯಾಚಸ್ ಅವ್ನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಫೈಟ್ ಇರಬೇಕು ಅಂತ. ನಮ್ಮ ಹುಡುಗ ನಮ್ದು ಹಂಗಾಗ್ಬಿಟ್ಟಿದ್ವಿ ಈಗ ಮೀರಾಂದು ಫೈಟ್ ಇರಬೇಕು ಮ್ಯಾಚು, ಆವಾಗಲೇ ಆಡೋದು ನಾನು, ಇದ್ದಿದ್ದು ನನಗೆ ಇಷ್ಟ ಇಲ್ಲ. ಅದು ಒನ್ ಸೈಡೆಡ್ ಮ್ಯಾಚಸ್ ಎಲ್ಲ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅವನು. ಅಲ್ಲ ಅದು ಹಂಗೆ ಆಗ್ಬಿಡುತ್ತದೆ. ಈಗ ಅದೇ ಕ್ವಾಲಿಟಿ ಇಲ್ಲ ಅಂದರೆ ಗಾಡಿ ಇಳ್ದಪ್ಪ, ರೈಟ ಮರೋಣ ಅಂತ ಹೇಳು. ಅದನ್ನ ಕೇಳ್ಬೇಕು ಅಂಪೇರೆ ಗಾರ್ಡು. ನಿಮ್ಮವನಾ ಧೈರ್ಯವಾಗಿ ಹಾಕು, ಹರಿ ಮಾಡಬೇಡ ವರುಣ್, ಅರ್ಜೆಂಟ್ ಮಾಡಬೇಡ. ಅರ್ಜೆಂಟ್ ಮಾಡಬೇಡ, ಕೂಲಾಗಿ ಹಾಕು. ವಿಕೆಟ್ ನೋಡು ಫಸ್ಟ್, ವಿಕೆಟ್ ಮೇಲೆ ಹಾಕು. ಲೇಟ್ ಮಾಡ್ದ. ಫಸ್ಟ್ ಅಟೆಂಪ್ಟ್ ಔಟ್. ಲೇಟ್ ಲೋ ಬಾಲ್ ಇತ್ತಲ್ಲ, ಸಿಟ್ಟೆ ಹೊಡೆದಿದ್ದ. ಅದಾ ಕರೆಕ್ಟ್. ಬಟ್ ಒಳ್ಳೆ ಬಾಲ್ ಸೇಮ್ ಹಂಗೆ ಹಾಕು. ಔಟ್ ಅಂದರೆ ನಿನಗೆ ಬಿಡಲ್ಲ ಅಂತೀನಿ ನಾನೀಗ. ಧೈರ್ಯವಾಗಿ ಹಾಕ್ತಾನೆ ನೋಡಿ. ಏ ಬಾಲಲ್ಲಿ ಸೂಪರ್ ಹಾಕ, ದಿಟ್ಟ ಬಾಲ್ ಹಾಕ, ಒಳ್ಳೆ ಬಾಲ್. ಲೈಫ್ ಟ್ರೈ ಮಾಡಿ. ಇಲ್ಲ, 5 seconds ಇದೆ. 5 ಸೆಕೆಂಡ್ ಲೇಟ್ ಇದೆ. ಬಟ್ ಆಮೇಲೆ ವಿಡಿಯೋ ಎಲ್ಲ ಒಂದು ಕ್ಯಾಮ್ರಾ ಅವ್ನು ಬದುಕೊಂಡು ಚಿಕ್ಕವನು. ಒಬ್ಬರಿ ಗಾಡಿ ಮಾಡಿ ಅದು ಬರ್ತಲ್ಲ, ಗಾಡಿ ವರುಣ್ ವಿಕೆಟ್ ಮೇಲೆ ಹಾಕು. ಏನ್ ಸರ್ ಆಟ ಆಡಿಸ್ತಾನಲ್ಲ ಸರ್ ಹುಡುಗ. ನಿನಗೆ ಇವತ್ತೇನು ಇಲ್ಲ. ಹಿಡಿಯ ವೆರಿ ಗುಡ್. ಏನೋ ಒಂದು ಹಾಕಿದ್ನಲ್ಲ 5 ಬಾಲ್, ಫುಲ್ ಖುಷಿ ಆಗ್ಬಿಡ್ತಾರೆ. ಬರ್ರ ಇಲ್ಲಿ.